Hey students, welcome back to Diksha Vedantu channel. This is your master teacher Navya and ಇವತ್ತಿನ ಸೆಷನ್ ಅಲ್ಲಿ ಬಂದು ನಾವು ಇವಾಗ ಏನ್ ಮಾಡ್ತಾ ಇದೀವಿ ಗ್ರಾಮರ್ ಪಾರ್ಟ್ ನ ಶುರು ಮಾಡ್ತಾ ಇದೀವಿ. ಓಕೆ, ಅಂಡ್ ಹಾಗೆ ಈ ಸೆಷನ್ ಶುರು ಮಾಡೋದಕ್ಕಿಂತ ಮುಂಚೆ ಆಲ್ರೆಡಿ ಇನ್ಫಾರ್ಮ್ ಮಾಡಿರ್ತಾರಲ್ಲ ದಾಟ್ ನಿಮಗೆ ಈ ಸೆಷನ್ದು ಇಲ್ಲ ಲೈಕ್ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ದು ನಿಮಗೆ ನೋಟ್ಸ್ ಬೇಕಂದ್ರೆ ಎಲ್ಲಿ ಸಿಗುತ್ತೆ? ದೀಕ್ಷಾ ವೇದಾಂತು ಕ್ಲಾಸ್ 9th and 10 ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಸೊ ನಿಮಗೆ ಯಾವುದೇ ನೋಟ್ಸ್ ಆಗಿರ್ಬೋದು ಅದ್ರ ಜೊತೆಗೆ ಸೆಷನ್ಗಳದ್ದು ಅಪ್ಡೇಟ್ಸ್ ಆಗಿರ್ಬೋದು ಎಲ್ಲ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇನ್ನು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ ದೀಕ್ಷಾ ವೇದಾಂತು ಕ್ಲಾಸ್ 9th and 10th. ಆ್ಯಂಡ್ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇದೆ. ಓಕೆ, so yeah, without delaying much, let's get started with this session. Okay, so ಈ ಗ್ರಾಮರ್ ಪಾರ್ಟ್ ಅಲ್ಲಿ ನಾನು ಯಾವ ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀನಿ ಅಂದ್ರೆ ಟೆನ್ಸಸ್ ಇಂದ ಶುರು ಮಾಡೋಣ. ಟೆನ್ಸಸ್ ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ, ಮಾಡಲ್ಸ್ ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕವರ್ ಮಾಡ್ತಾ ಇದ್ದೀನಿ, ಅದಾದ್ಮೇಲೆ ರಿಪೋರ್ಟೆಡ್ ಸ್ಪೀಚ್, ಓಕೆ, ಅದಾದ್ಮೇಲೆ ಪ್ಯಾಸಿವ್ ವಾಯ್ಸ್, ಆಮೇಲೆ ಡಿಟರ್ಮಿನರ್ಸ್, ಕನೆಕ್ಟರ್ಸ್, ಪ್ರಿಪೋಸಿಷನ್, ಇದಿಷ್ಟು ಟಾಪಿಕ್ಸ್ಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆ, ಅದರಲ್ಲಿ ಈ ಗ್ರಾಮರ್ ಟಾಪಿಕ್ಸ್ನ 2 ಪಾರ್ಟಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಓಕೆ, ಈ ಪರ್ಟಿಕ್ಯುಲರ್ 1.5 hour ಈ ಪೀರಿಯಡ್ನಲ್ಲಿ ಐ ವಿಲ್ ಬಿ ಕವರಿಂಗ್ ದ ಫಸ್ಟ್ 4 ಟಾಪಿಕ್ಸ್. ಆಯ್ತಾ, ಐ ವಿಲ್ ಬಿ ಕವರಿಂಗ್ ದೀಸ್ ಫಸ್ಟ್ 4 ಟಾಪಿಕ್ಸ್, ದಟ್ ಇಸ್ ಟೆನ್ಸಸ್, ಮಾಡಲ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮತ್ತೆ ರಿಪೋರ್ಟೆಡ್ ಸ್ಪೀಚ್. ಇದಿಷ್ಟನ್ನ ನಾನು ಈ ಪಾರ್ಟ್ 1 ಅಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಪಾರ್ಟ್ 2 ನಲ್ಲಿ ಐ ವಿಲ್ ಬಿ ಕವರಿಂಗ್ ದ ಅದರ್ 4 ಟಾಪಿಕ್ಸ್. ಓಕೆ, ಕ್ಲಿಯರ್ ವಿತ್ ದಟ್? ಫೈನ್. ಸೊ ನಾವು ನಮ್ಮ ಫಸ್ಟ್ ಟಾಪಿಕ್ ಟೆನ್ಸಸ್ ಇಂದ ಶುರು ಮಾಡೋಣ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸ್, ನಿಮ್ಗೆ ಏನೇ ಡೌಟ್ ಇದ್ರೂ ಫೀಲ್ ಫ್ರೀ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಅಂಡ್ ಹಾಗೆ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಟಾಪಿಕ್ಸ್ ಕೆಳಗಡೆ ಹಿಂಟ್ಸ್ ಕೊಡ್ತಾ ಇದ್ದೀನಿ, ಟಿಪ್ಸ್ ಶೇರ್ ಮಾಡ್ತಾ ಇದ್ದೀನಿ ಟು ಐಡೆಂಟಿಫೈ ದಟ್ ಪರ್ಟಿಕ್ಯುಲರ್ ಟೆನ್ಸ್. ಟೆನ್ಸಸ್ ಬಂದು ನೀವು ನಿಮ್ಮ ಪ್ರೈಮರಿ ಸ್ಕೂಲಿಂದನೂ ಓದ್ಕೊಂಡ್ ಬರ್ತಾ ಇದ್ರಲ್ಲ, 3 ಕಾಮನ್ ಟೆನ್ಸಸ್ ಯಾವುದು? ಇಟ್ ಇಸ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್, ಫ್ಯೂಚರ್ ಟೆನ್ಸ್. ಈ 3 ನಿಮಗೆ ಗೊತ್ತು ಅಲ್ಲ. ಇವಾಗ 10th ಸ್ಟ್ಯಾಂಡರ್ಡ್ ನಲ್ಲಿ ಬಂದು ಅಗೇನ್ ಆ ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಟೆನ್ಸ್ ಬಂದು ಅಗೇನ್ ಇಟ್ ಇಸ್ ಡಿವೈಡೆಡ್ ಇಂಟು 4 ಟೈಪ್ಸ್. ಆಯ್ತಾ, ಆ 4 ಟೈಪ್ಸ್ಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಬೇಕು. ಅಂಡ್ ನಿಮ್ಗೆ ಸೆಂಟೆನ್ಸ್ಗಳನ್ನ ಕೊಡ್ತಾರೆ. ಆ ಸೆಂಟೆನ್ಸ್ಗಳನ್ನ ಕೊಟ್ಟಾಗ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಐಡೆಂಟಿಫೈ ವಿಚ್ ಟೆನ್ಸ್ ಇಸ್ ದಟ್. ಓಕೆ, ಸೊ ಅದು ಹೇಗೆ ಐಡೆಂಟಿಫೈ ಮಾಡೋದು? ಎಷ್ಟೊಂದು ಸ್ಟೂಡೆಂಟ್ಸ್ ಬಂದು ಕನ್ಫ್ಯೂಸ್ ಆಗ್ಬಿಡ್ತಾರೆ, ಯಾಕಂದ್ರೆ ನೋಡೋದಕ್ಕೆ ಒಂದೇ ತರ ಕಾಣುತ್ತೆ. ಬಿಕಾಸ್ ಆಫ್ ದಾಟ್ ಸ್ಟೂಡೆಂಟ್ಸ್ಗಳು ಬಂದು ದೇ ವಿಲ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಸೊ ಆ ಕನ್ಫ್ಯೂಷನ್ನ ಅವಾಯ್ಡ್ ಮಾಡೋದಕ್ಕೆ ನಾನು ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ವಿತ್ ದ ಹೆಲ್ಪ್ ಆಫ್ ದಾಟ್ ನೀವೇನ್ ಮಾಡ್ಬೋದು, ಆರಾಮ್ಸೆ ಯು ಕ್ಯಾನ್ ಐಡೆಂಟಿಫೈ ದಟ್ ಓಕೆ ವಿಚ್ ಟೈಪ್ ಆಫ್ ಟೆನ್ಸ್ ಇಸ್ ದಟ್ ಅಂತ. ಓಕೆ, ಸೊ ಇವಾಗ ಟೆನ್ಸಸ್ ಅಂದ್ರೆ ಏನು? ವಿಲ್ ಸ್ಟಾರ್ಟ್ ವಿತ್ ಟೆನ್ಸಸ್. ಓಕೆ, ಫೈನ್. ಸೊ ಟೆನ್ಸಸ್ ಅಂದ್ರೆ ಏನು? ಇಟ್ ಈಸ್ ಅ form of verb. It is a form of verb that represents time or state of event. Alva? So let me write the definition. What do you mean by tense? So it is also, it is a form of verb. So first of all, verb andre enu? Verb ಏನು ಡಿಸ್ಕ್ರೈಬ್ ಮಾಡತ್ತೆ? ಆಕ್ಷನ್ ನ ಡಿಸ್ಕ್ರೈಬ್ ಮಾಡತ್ತೆ ಅಲ್ವಾ? ಸೊ ಈ ಟೆನ್ಸಸ್ ಸಹ ಇಟ್ ಇಸ್ ಅ ಫಾರ್ಮ್ ಆಫ್ ವರ್ಬ್ which represents the time, or state of action or event. ಸೊ ಇದ್ರದ್ದು ಏನ್ ಅರ್ಥ? ಸೊ ಟೆನ್ಸಸ್ ಅಂತ ಅಂದ್ರೆ ಹೇಳಿದೆ, ಟೆನ್ಸಸ್ ನಲ್ಲಿ 3 ತರ ಇದೆ: ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪಾಸ್ಟ್ ಟೆನ್ಸ್ ಅಂದ್ರೆ ಏನು? ಆಲ್ರೆಡಿ ಅದು ಮುಗ್ದೋಗಿರೋ ಕತೆ, ಅದು ಆಲ್ರೆಡಿ ಲೈಕ್ ನೆನ್ನೆ ನಡೆದಿರೋ ಕತೆ, ನೆನ್ನೆ ಎಸ್ಟರ್ಡೇ, ನೆನ್ನೆ ಹಂಗಾಯ್ತು ಅಂತ ಹೇಳ್ತೀರಾ, ನೆನ್ನೆ ಹಾಗೆ ನಡೀತು ಅಂತ ಹೇಳ್ತೀರಾ. ಇವಾಗ ಇವತ್ತಿನ ದಿನ ಏನೋ ನಡೆಯುತ್ತೆ ಅಂತ ಅನ್ಕೊಳ್ಳಿ, ಇವಾಗ ನಡೀತಾ ಇದೆ, ದಟ್ ಇಸ್ ಪ್ರೆಸೆಂಟ್ ಟೆನ್ಸ್. ಮೇ ಬಿ ಫ್ಯೂಚರ್ ನಲ್ಲಿ ನಡೆಯುತ್ತೆ, ಅದು ಫ್ಯೂಚರ್ ಟೆನ್ಸ್ ಅಲ್ವಾ? ನಥಿಂಗ್ ಬಟ್ ಇಲ್ಲಿ ಏನ್ ಹೇಳ್ತಾ ಇದೆ, ಇಟ್ ಈಸ್ ಆಫ್ ಆಕ್ಷನ್ ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಆಕ್ಷನ್ ನ ಡಿಸ್ಕ್ರೈಬ್ ಮಾಡ್ತಾ ಇದೆ ವಿತ್ ರಿಲೇಷನ್ ಟು ದ ಟೈಮ್ ಆರ್ ಸ್ಟೇಟ್. ಆಯ್ತಾ, ಅದು ಯಾವ ಟೈಮ್ ನಲ್ಲಿ ನಡೀತಾ ಇದೆ, ವೆದರ್ ಇಟ್ ಹ್ಯಾಸ್ ಆಲ್ರೆಡಿ ಹ್ಯಾಪೆಂಡ್, ಇಲ್ಲ ಅದು ಇವತ್ತು ನಡೆಯತ್ತಾ ಇಲ್ಲ ನಾಳೆ ನಡೆಯತ್ತಾ ಅಂತ ಅದು ಡಿಸ್ಕ್ರೈಬ್ ಮಾಡತ್ತೆ. ಓಕೆ, ಸೊ ಇವಾಗ ಸರಿ ಡೆಫಿನೇಷನ್ ಎಲ್ಲ ಸೈಡಲ್ಲಿ ಇಡೋಣ. ಸೊ ಇವಾಗ ನಾನು ಹೇಳ್ದಂಗೆ ಟೆನ್ಸಸ್ ನಲ್ಲಿ ಬಂದು ಯಾವ ತರ ಇದೆ?
ಮೂರು ಥರ ಟೆನ್ಸಸ್ ಇದೆ. ಯು ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಯುವರ್ ಲೋವರ್ ಕ್ಲಾಸಸ್ ಅಲ್ವಾ. ಯಾವ್ದ್ಯಾವ್ದಿದೆ? ಪ್ರೆಸೆಂಟ್ ಟೆನ್ಸ್ ಇದೆ, ಪ್ರೆಸೆಂಟ್ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸ್ ಇದೆ, ಮತ್ತೆ ಫ್ಯೂಚರ್ ಟೆನ್ಸ್ ಇದೆ. ಮೂರು ತರ ಇದೆ ಅಲ್ವಾ. ಇವಾಗ ಈ ಟೆನ್ಸಸ್ ಸಹ the verb tenses may be categorized according to the aspect also. So ಇದೇನು, ಇದು ಯಾವ ತರ ಕ್ಲಾಸಿಫಿಕೇಶನ್? ಇಟ್ ಇಸ್ ಬೇಸ್ಡ್ ಆನ್ ಟೈಮ್ ಫ್ರೇಮ್. ಈ ಟೆನ್ಸಸ್ ಬಂದು ದ ವರ್ಬ್, ಇಟ್ ಇಸ್ ನಥಿಂಗ್ ಬಟ್ ಅ ಫಾರ್ಮ್ ಆಫ್ ವರ್ಬ್ ಅಲ್ಲ, ಬೇಸ್ಡ್ ಆನ್ ಟೈಮ್ ಫ್ರೇಮ್. ಬೇಸ್ಡ್ ಆನ್ ಟೈಮ್ ಫ್ರೇಮ್ ಇಟ್ ಇಸ್ ಏನು ಮೂರು ತರವಾಗಿ ಕ್ಲಾಸಿಫೈ ಆಗಿದೆ. ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್. ಅಗೇನ್ ಬೇಸ್ಡ್ ಆನ್ ಆಸ್ಪೆಕ್ಟ್. ಕೀಪ್ ದಿಸ್ ಇನ್ ಮೈಂಡ್. ಆಸ್ಪೆಕ್ಟ್ ಅಂದ್ರೆ ಏನು? ಇವಾಗ ದ ನೇಚರ್ ಆಫ್ ಆಕ್ಷನ್ ದಟ್ ಇಸ್ ಡಿಸ್ಕ್ರೈಬ್ ಬೈ ದ ವರ್ಬ್. So based on that aspect, ಮತ್ತೆ the tenses can be classified into 4 types. Those 3 tenses, it is further classified into 4 types. ಯಾವ್ದು ಅಂತ ಅಂದ್ರೆ indefinite or simple tense, continuous or progressive tense, perfect or complete ಅಂತಾನೂ ಸಹ ಕರೀತಾರೆ, perfect continuous ಅಂತ ಸಹ ಕರೀತಾರೆ. ಓಕೆ, ಸೊ ಇವಾಗ ನಾನು ಏನು ಹೇಳಿದೆ, ಈ 3 the tenses ಬಂದು it is classified into 3 types based on time frame, and again those tenses adu matte it is classified based on the aspect, that is nothing but the nature of action. ಆಯ್ತಾ. ಸೊ ಈಗ ಪ್ರೆಸೆಂಟ್ ಟೆನ್ಸ್ ಅದು ಅದ್ರ ಕೆಳಗಡೆ ಮತ್ತೆ 4 ಟೈಪ್ಸ್ ಇದೆ. ಯಾವ್ದು? ಪ್ರೆಸೆಂಟ್ ಇಂಡೆಫಿನೈಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಈ 4 ಸಹ ನಾವು ಕವರ್ ಮಾಡ್ತೀವಿ. ಸೊ ಇವಾಗ ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಬಂದು ಪ್ರೆಸೆಂಟ್ ಟೆನ್ಸ್ ಕೆಳಗಡೆ ಈ 4 ಟೈಪ್ಸ್ ನ ಕವರ್ ಮಾಡೋಣ. ಅಂಡ್ ಅಗೇನ್ ಪಾಸ್ಟ್ ಟೆನ್ಸ್ ಅಲ್ಲೂ ಅಷ್ಟೇ, ಪಾಸ್ಟ್ ಇಂಡೆಫಿನೈಟ್ ಟೆನ್ಸ್ ಇದೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ. ಇದಿಷ್ಟನ್ನು ಸಹ ಕವರ್ ಮಾಡೋಣ. ಅಂಡ್ ದೆನ್ ಫ್ಯೂಚರ್ ಟೆನ್ಸ್ ನಲ್ಲಿ ಸೇಮ್ ಫ್ಯೂಚರ್ ಇಂಡೆಫಿನೈಟ್ ಇದೆ, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಇದಿಷ್ಟನ್ನ ಸಹ ನಾವು ಏನ್ ಮಾಡೋಣ, ಇದೆಲ್ಲದ್ರದ್ದು ವಿತ್ ಎಕ್ಸಾಂಪಲ್ ನಾವು ಪ್ರಾಕ್ಟೀಸ್ ಮಾಡೋಣ. ಓಕೆ, ಸೊ ಒಂದೊಂದು ಟಾಪಿಕ್ ಕವರ್ ಮಾಡ್ಬೇಕಾದ್ರೂ ಐ ವಿಲ್ ಗಿವ್ ಯು ಟಿಪ್ಸ್ ಅಂಡ್ ಟ್ರಿಕ್ಸ್ ಟು ಐಡೆಂಟಿಫೈ ದೋಸ್ ಟೆನ್ಸಸ್. ಓಕೆ, ಸೊ ಆಲ್ರೆಡಿ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ. ಲೈಕ್ ಐ ಟೋಲ್ಡ್ ಯು, ಇನ್ ಯೋರ್ ಚೈಲ್ಡ್ಹುಡ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಪ್ರೆಸೆಂಟ್, ಪಾಸ್ಟ್ ಅಂಡ್ ಫ್ಯೂಚರ್ ಅಲ್ವಾ. ಸೊ ಇವಾಗ ಈ ಅಂಡರ್ ದೆಮ್ ಅಗೇನ್ ಅಂಡರ್ ದೋಸ್ ಟೆನ್ಸಸ್ 4 ಟೈಪ್ಸ್ ಇದಿಲ್ಲ, ಅದೆಲ್ಲಾನು ಸಹ ಈ ಸೆಷನ್ ಅಲ್ಲಿ ವಿ ವಿಲ್ ಬಿ ಕವರಿಂಗ್. ಓಕೆ, ಸೊ ಇವಾಗ ಟೆನ್ಸಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದೀಸ್ 2 ಟರ್ಮ್ಸ್ ಆಲ್ಸೋ. ಏನಪ್ಪಾ ಇದು ಅಂತ ಅಂದ್ರೆ, ಸಿ ಪಾಯಿಂಟ್ ಆಫ್ ಟೈಮ್ ಮತ್ತೆ ಪೀರಿಯಡ್ ಆಫ್ ಟೈಮ್. ಸೊ ಇವಾಗ ಫಸ್ಟ್ ಟೆನ್ಸಸ್ ನ ಇವಾಗ ನಾನು ಹೇಳ್ದಲ್ಲ ಎಷ್ಟೊಂದು ತರವಾಗಿ ಟೆನ್ಸಸ್ ಇದಾವೆ. ಪ್ರೆಸೆಂಟ್ ಟೆನ್ಸ್ ಕೆಳಗಡೆ 4 ಇದೆ, 4 ತರ ಇದೆ. ಪಾಸ್ಟ್ ಕೆಳಗಡೆ 4 ತರ ಇದೆ, ಫ್ಯೂಚರ್ ಕೆಳಗಡೆ 4 ತರ ಇದೆಯಲ್ಲ. ಆ ಎಲ್ಲ ಟೆನ್ಸಸ್ ನ ಐಡೆಂಟಿಫೈ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಗೆ ಇದೆರಡರ ಬಗ್ಗೆ ಒಂಚೂರು ಐಡಿಯಾ ಇರಬೇಕು. ಪಾಯಿಂಟ್ ಆಫ್ ಟೈಮ್ ಅಂದ್ರೆ ಏನು, ಪೀರಿಯಡ್ ಆಫ್ ಟೈಮ್ ಅಂದ್ರೆ ಏನು ಅಂತ ಒಂದು ಐಡಿಯಾ ಇರಬೇಕು. ಇವಾಗ ಪಾಯಿಂಟ್ ಆಫ್ ಟೈಮ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಸಿ ಅನ್ ಈವೆಂಟ್ ದಟ್ ಈಸ್ ಅಕರಿಂಗ್ ಅಟ್ ಪರ್ಟಿಕ್ಯುಲರ್ ಟೈಮ್. ಇವಾಗ ಯಾವುದೋ ಒಂದು ಈವೆಂಟ್ ಆ ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಟೈಮ್ ನಲ್ಲಿ ನಡೀತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇಂಗ್ಲಿಷ್ ಎಕ್ಸಾಮ್ ಇತ್ತು. ಯಾವಾಗಿರತ್ತೆ ಇಂಗ್ಲಿಷ್ ಎಕ್ಸಾಮು? ನಿಮಗೆ ಆ ಪರ್ಟಿಕ್ಯುಲರ್ ಡೇಟ್ ಮತ್ತೆ ಟೈಮ್ ಗೊತ್ತು. 9 o'clock ಸ್ಟಾರ್ಟ್ ಆಗುತ್ತೆ. ಮೇ ಬಿ ಮಾರ್ಚ್ ನಲ್ಲಿ ಯಾವುದೋ ಒಂದು ದಿನ, ಲೆಟ್ಸ್ ಸೇ 26 ಮಾರ್ಚ್ 26 ಬಂದು ಇಂಗ್ಲಿಷ್ ಎಕ್ಸಾಮ್ ಇರುತ್ತೆ. 9 AM ಗೆ ಸ್ಟಾರ್ಟ್ ಆಗಿ 12 PM ಗೆ ಮುಗಿಯುತ್ತೆ. ಸೊ ಇಲ್ಲಿ ಟೈಮ್ ಬಂದು ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಿದಾರೆ. ಸೊ ಆ ಸೆಂಟೆನ್ಸ್ ನಲ್ಲಿ ಆ ಇಂಗ್ಲಿಷ್ ಎಕ್ಸಾಮ್ ಇಸ್ ಅನ್ ಈವೆಂಟ್ ಅಂಡ್ ಅದು ಯಾವ ಟೈಮ್ ನಲ್ಲಿ ನಡೀತಾ ಇದೆ ಅಂತ ವೆರಿ ಸ್ಪೆಸಿಫಿಕ್ ಆಗಿ ಟೈಮ್ ಮೆನ್ಷನ್ ಆಗಿದೆ. ದಟ್ ಇಸ್ ಪಾಯಿಂಟ್ ಆಫ್ ಟೈಮ್. ಪಾಯಿಂಟ್ ಆಫ್ ಟೈಮ್ ಅಂತ ಬಂದಾಗ ಈ ಸೆಂಟೆನ್ಸ್ ಗಳಲ್ಲಿ ಲೆಟ್ಸ್ ಸೇ ಇವಾಗ ಟುಮಾರೋ ಐ ಆಮ್ ಗೋಯಿಂಗ್ ಔಟ್. ಸೊ ವೆನ್ ಐ ಸೇ ಟುಮಾರೋ ಐ ಆಮ್ ಗೋಯಿಂಗ್ ಔಟ್, ನಾನು ಟೈಮ್ ಸ್ಪೆಸಿಫೈ ಮಾಡಿಲ್ಲ. So it falls under period of time. I'm saying yes, tomorrow I'll be going out, but time is not mentioned. But then ivaga nanu if I say that tomorrow I am going out around alla, tomorrow I'll be going out at 1 PM. 1 PM ಅಂತ ಮೆನ್ಷನ್ ಮಾಡಿದ್ರೆ ಏನು, ನಾನು ಅಲ್ಲಿ ಟೈಮ್ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಯೋರ್ ಪಾಯಿಂಟ್ ಆಫ್ ಟೈಮ್. ದಟ್ ಈಸ್ ಅನ್ ಎಕ್ಸಾಂಪಲ್ ಆಯ್ತಾ. ಸೊ ಈಗ ಪೀರಿಯಡ್ ಆಫ್ ಟೈಮ್ ನೋಡಿ, ಇನ್ ದಿಸ್ ಕೇಸ್ ಎಕ್ಸಾಕ್ಟ್ ಟೈಮ್ ವಿಲ್ ನಾಟ್ ಬಿ ಮೆನ್ಷನ್ಡ್. Exact time will not be mentioned. For example, from 2000 to 2010 or from Monday to Friday. So an event is occurring or an event is happening
ಫ್ರಮ್ ಮಂಡೇ ಟು ಫ್ರೈಡೆ. ಸೊ ಮಂಡೇ ಟು ಫ್ರೈಡೆ ಈವೆಂಟ್ ನಡೀತಾ ಇದೆ, ಬಟ್ ದೆನ್ ಅಲ್ಲಿ ಟೈಮ್ ಸ್ಪೆಸಿಫೈ ಮಾಡಿಲ್ಲ. ಸೊ ದಾಟ್ ಇಸ್ ಯೋರ್ ಪೀರಿಯಡ್ ಆಫ್ ಟೈಮ್. ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಟೈಮ್ ಬಂದು ಎಕ್ಸಾಕ್ಟ್ ಟೈಮ್ ಮೆನ್ಷನ್ ಆಗಿರುತ್ತೆ, ಎಕ್ಸಾಕ್ಟ್ ಡೇಟ್ ಅಂಡ್ ಟೈಮ್ ಮೆನ್ಷನ್ ಆಗಿರುತ್ತೆ. ವೆರಸ್ ಪೀರಿಯಡ್ ಆಫ್ ಟೈಮ್ ನಲ್ಲಿ ಡೇಟು ಮೆನ್ಷನ್ ಆಗಿರಲ್ಲ, ಟೈಮು ಮೆನ್ಷನ್ ಆಗಿರಲ್ಲ. ಯು ಶುಡ್ ಕೀಪ್ ದಟ್ ಇನ್ ಮೈಂಡ್. ಓಕೆ, ಅರ್ಥ ಆಯ್ತಲ್ಲ ಡಿಫ್ರೆನ್ಸ್ ಬಿಟ್ವೀನ್ ಪಾಯಿಂಟ್ ಆಫ್ ಟೈಮ್ ಮತ್ತೆ ಪೀರಿಯಡ್ ಆಫ್ ಟೈಮ್. ಸೊ ಈ ಎರಡು ಟರ್ಮ್ಸ್ ನ ಬಂದು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಸೊ ಇವಾಗ ನಾನು ಟೆನ್ಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲ, ಸೊ ಟೆನ್ಸಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಧ್ಯ ಮಧ್ಯ ಈ ಎರಡು ಟರ್ಮ್ ನ ನಾನು ಯೂಸ್ ಮಾಡ್ತೀನಿ. ಅವಾಗ ನಾನು ಪಾಯಿಂಟ್ ಆಫ್ ಟೈಮ್ ಅಂದ್ರೆ ಏನು ಅಂದ ತಕ್ಷಣ ಯು ಶುಡ್ ಇಮಿಡಿಯೇಟ್ಲಿ ಟೆಲ್. ಆಮೇಲೆ ಪೀರಿಯಡ್ ಆಫ್ ಟೈಮ್ ಅಂತ ಏನು ಅಂದಾಗ ಸಹ ಯು ಶುಡ್ ಇಮಿಡಿಯೇಟ್ಲಿ ಟೆಲ್. ಆಯ್ತಾ? ಸೊ ಪಾಯಿಂಟ್ ಆಫ್ ಟೈಮ್ ಅಂದ್ರೆ ಟೈಮ್ ಅಂಡ್ ಡೇಟ್ ಮೆನ್ಷನ್ ಆಗಿರುತ್ತೆ, ಪೀರಿಯಡ್ ಆಫ್ ಟೈಮ್ ಅಂದ್ರೆ ಟೈಮ್ ಮೆನ್ಷನ್ ಆಗಿರಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಮಂಡೇ ಟು ಫ್ರೈಡೆ ಯಾವಾಗ್ಲಾರು ನಡಿಬಹುದು. ಓಕೆ, ಅರ್ಥ ಆಯ್ತಾ? ಫೈನ್. ಸೊ ಇವಾಗ ನಮ್ಮ ಫಸ್ಟ್ ಟೆನ್ಸಸ್ ನಿಂದ ಶುರು ಮಾಡೋಣ. ಯಾವುದು? ಪ್ರೆಸೆಂಟ್ ಇಂಡೆಫಿನೈಟ್ ಟೆನ್ಸ್. ಆಲ್ವೇಸ್ ಇವಾಗ ಒಂದು ಸೆಂಟೆನ್ಸ್ ನಲ್ಲಿ ಯಾವಾಗ್ಲೂ ಅಷ್ಟೇ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಆಯ್ತಾ? ಸೊ ಇವಾಗ ಪ್ರೆಸೆಂಟ್ ಇಂಡೆಫಿನೈಟ್ ಟೆನ್ಸ್ ನಲ್ಲಿ ಹೇಗಿರುತ್ತೆ ಅಂದ್ರೆ ಸಬ್ಜೆಕ್ಟ್ ಇರುತ್ತೆ, ಅದ್ರ ಜೊತೆಗೆ V1 ಆರ್ V5 ವರ್ಬ್ ಇರುತ್ತೆ. ಸೊ ಇವಾಗ V1 ಮತ್ತೆ V5 ಅಂದ್ರೆ ಏನು ಆಲ್ರೆಡಿ ನೀವು ಓದಿರ್ತೀರಲ್ಲ, ವರ್ಬ್ ನಲ್ಲಿ 5 ತರ ವರ್ಬ್ ಇದೆ. V1, V2, V3, V4, V5. V1 ಬಂದು ಏನು? ಇಟ್ ಈಸ್ ಪ್ರೆಸೆಂಟ್. V2 ಬಂದು ಪಾಸ್ಟ್. V3 ಬಂದು ಪಾಸ್ಟ್ ಪಾರ್ಟಿಸಿಪಲ್. ಆಮೇಲೆ ಇದು V4 ಬಂದು ಇದು ಪ್ರೆಸೆಂಟ್ ಪಾರ್ಟಿಸಿಪಲ್ ING ಫಾರ್ಮ್ ಅಲ್ಲಿ ಇರುತ್ತೆ. ಅಂಡ್ V5 ಬಂದು ಏನು? ಇಟ್ ಇಸ್ ಸಿಂಗ್ಯುಲರ್ ಫಾರ್ಮ್ ನಲ್ಲಿ ಇರುತ್ತೆ. ಇಟ್ ಈಸ್ ಸಿಂಗ್ಯುಲರ್ ಫಾರ್ಮ್, ಪಾರ್ಟಿಸಿಪಲ್ ಸಮ್ ಸಿಂಗ್ಯುಲರ್, ಥರ್ಡ್ ಪಾರ್ಟಿ ಸಿಂಗ್ಯುಲರ್ ಅಲ್ಲಿ ಇರುತ್ತೆ. ಥರ್ಡ್ ಪಾರ್ಟಿ ಸಿಂಗ್ಯುಲರ್ ಒಂದ್ಸಲಿನೂ ಸಹ ಅದನ್ನು ಸಹ ಮೆನ್ಷನ್ ಮಾಡ್ಬಿಡ್ತೀನಿ. 5 ತರ ವರ್ಬ್ ಇದೆ ಅಲ್ವಾ, 5 ಟೈಪ್ಸ್ ಆಫ್ ವರ್ಬ್ ಇದಾವೆ. ಯಾವ್ದ್ಯಾವುದು? V1, V2, V3, V4 ಮತ್ತೆ V5 ಇದೆ. V1 ಏನು? ಇಟ್ ಇಸ್ ಪ್ರೆಸೆಂಟ್ ಟೆನ್ಸ್ ನ ಇಂಡಿಕೇಟ್ ಮಾಡುತ್ತೆ. ಪ್ರೆಸೆಂಟ್ ಟೆನ್ಸ್ ನ ಇಂಡಿಕೇಟ್ ಮಾಡುತ್ತೆ. V2 ಬಂದು ಪಾಸ್ಟ್ ಟೆನ್ಸ್. V2 ಬಂದು ಪಾಸ್ಟ್ ಟೆನ್ಸ್ ನ ಇಂಡಿಕೇಟ್ ಮಾಡುತ್ತೆ. V3 ಏನ್ ಇಂಡಿಕೇಟ್ ಮಾಡುತ್ತೆ? ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್ ನ ಇಂಡಿಕೇಟ್ ಮಾಡುತ್ತೆ. ಅದು ಏನು ಅಂತ ಐ ವಿಲ್ ಗಿವ್ ಎಕ್ಸಾಂಪಲ್. ಆಯ್ತಾ? ಆಸ್ ಆಫ್ ನೌ ಕೀಪ್ ದಿಸ್ ಇನ್ ಮೈಂಡ್. ಸೊ ದೋಸ್ ಸ್ಟೂಡೆಂಟ್ಸ್ ನಿಮ್ಗೆ ಆ 5 ಟೈಪ್ಸ್ ಆಫ್ ವರ್ಬ್ ನ ಮರ್ತೋಗಿದ್ರೆ, ಇಲ್ಲ ಇನ್ನ ಓದಿಲ್ಲ ಅಂದ್ರೆ ಅವ್ರಿಗೋಸ್ಕರ ನಾನು ಈ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್ ಆಫ್ ದಿಸ್. ಆಯ್ತಾ? ಆಮೇಲೆ V4 ಏನ್ ಇಂಡಿಕೇಟ್ ಮಾಡ್ತಾ ಇದೆ? ಪ್ರೆಸೆಂಟ್ ಪಾರ್ಟಿಸಿಪಲ್. ಆಮೇಲೆ V5 ಏನ್ ಇಂಡಿಕೇಟ್ ಮಾಡುತ್ತೆ? ಇಟ್ ಇಸ್ ಥರ್ಡ್ ಪಾರ್ಟಿ ಸಿಂಗ್ಯುಲರ್. ಆಯ್ತಾ? ಸೊ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪ್ರೆಸೆಂಟ್ ಟೆನ್ಸ್, ಲೆಟ್ಸ್ ಸೇ ನಂಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ. ಸೊ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಡ್ರಾಯಿಂಗ್ ಹೆಂಗಿರುತ್ತೆ? ಲೈಕ್ ಸಿ, ಡ್ರಾ. ಲೆಟ್ಸ್ ಸೇ ಇಟ್ ಇಸ್ ಡ್ರಾ. Okay, now you have to draw. See, draw, this is just present tense, just ಇದು form. ಆಮೇಲೆ past tense ಅಂದ್ರೆ ಹೆಂಗಿರುತ್ತೆ? drew. ಇದು drew, DREW, that is past tense. past participle ಅಂದ್ರೆ it is drawn. ಆಯ್ತಾ? drawn. ಓಕೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಏನು? ING ಫಾರ್ಮ್ ಇರುತ್ತೆ. ಡ್ರಾಯಿಂಗ್. ಅಂಡ್ V5 ಬಂದು ಥರ್ಡ್ ಪಾರ್ಟಿ ಸಿಂಗ್ಯುಲರ್ ಅಂದೆ ಅಲ್ಲ. ಥರ್ಡ್ ಪಾರ್ಟಿ ಸಿಂಗ್ಯುಲರ್ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಇವಾಗ ನಾನು ಇನ್ನೊಂದು ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ, ದಟ್ ಅವಳು ಚೆನ್ನಾಗಿ ಡ್ರಾ ಮಾಡ್ತಾಳೆ. ಅದನ್ನ ನಾನು ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀನಿ? ಶಿ ಡ್ರಾಸ್ ವೆರಿ ವೆಲ್. ಶಿ ಸಿಂಗ್ಸ್, ಇವಾಗ ಹಾಡಾಡ್ತಾ ಇದ್ದಾಳ, ಶಿ ಸಿಂಗ್ಸ್ ವೆರಿ ವೆಲ್.
ಆಯ್ತಾ? ಶಿ ಎಸ್ ಅನ್ನೋ ವರ್ಡ್ ಆಡ್ ಆಗುತ್ತೆ, ಎಸ್ ಅನ್ನೋ ಲೆಟರ್ ಆಡ್ ಆಗುತ್ತೆ ಅಲ್ವಾ? ಸೊ ಶಿ ಡ್ರಾಸ್ ವೆರಿ ವೆಲ್ ಆರ್ ಹಿ ಡ್ರಾಸ್ ವೆರಿ ವೆಲ್. ಸೊ ಎಸ್ ಆಡ್ ಆಗುತ್ತೆ. ಓಕೆ, ಸೊ ಇದನ್ನ ಹೆಂಗ್ ಪ್ರೆಸೆಂಟ್ ಮತ್ತೆ ಪಾಸ್ಟ್ ಐಡೆಂಟಿಫೈ ಮಾಡೋದು ಈಸಿ ಅಲ್ವಾ? ಸೊ ಇವಾಗ ಪ್ರೆಸೆಂಟ್ ಪಾಸ್ಟ್ ಗೊತ್ತು. ಆಲ್ವೇಸ್ V3 ನಲ್ಲಿ ಎಂಡಿಂಗ್ ನಲ್ಲಿ ಐದರ್ ಎನ್ ಇರತ್ತೆ ಇಲ್ಲ ED ಇರತ್ತೆ. ಕ್ಯಾರಿ, ಕ್ಯಾರಿಡ್, ಪಾಸ್ಟ್ ಪಾರ್ಟಿಸಿಪಲ್ ED ಆಡ್ ಆಗುತ್ತೆ ಇಲ್ಲ ಎನ್. ಫಾರ್ ಎಕ್ಸಾಂಪಲ್ ಡ್ರಾ, ಡ್ರಾನ್, ಎನ್ ಆಡ್ ಆಗಿದೆ ನೋಡಿ, ಇಲ್ಲಿ ಎನ್ ಆಡ್ ಆಗಿದೆ. whereas in case ಕ್ಯಾರಿ ಎಕ್ಸಾಂಪಲ್ ಅನ್ಕೊಳ್ಳಿ, ಇಟ್ ಇಸ್ ಕ್ಯಾರಿಡ್, CARRIED, ED ಆಡ್ ಆಗುತ್ತೆ. ಸೊ ಆಲ್ವೇಸ್ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಏನಿರುತ್ತೆ, ಐದರ್ ಆ ವರ್ಡ್ ಎನ್ ಇಂದ ಆಡ್ ಆಗುತ್ತೆ ಇಲ್ಲ ED ಇಂದ ಆಡ್ ಆಗುತ್ತೆ. ಪ್ರೆಸೆಂಟ್ ಪಾರ್ಟಿಸಿಪಲ್ ವೆರಿ ಈಸಿ, ING ಫಾರ್ಮ್, ING ಆಡ್ ಆಗುತ್ತೆ ಆಯ್ತಾ? ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಡ್ರಾಯಿಂಗ್. ಓಕೆ, ಆಮೇಲೆ ಡ್ರಾಸ್, ಇಲ್ಲಿ ಎಸ್ ಆಡ್ ಆಗುತ್ತೆ. ಇನ್ ಕೇಸ್ ಆಫ್ V5 ಎಸ್ ಆಡ್ ಆಗುತ್ತೆ ಇಲ್ಲ ES ಆಡ್ ಆಗುತ್ತೆ, ಎಸ್ ಆರ್ ES ಆಡ್ ಆಗುತ್ತೆ. ಸೊ ಈ 5 ಟೈಪ್ಸ್ ಆಫ್ ವರ್ಬ್ ನ ಸಹ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಆವಾಗ ಒಂದ್ಸಲಿ ನಿಮ್ಗೆ ವರ್ಬ್ಸ್, ಈ 5 ಟೈಪ್ಸ್ ಆಫ್ ವರ್ಬ್ಸ್ ನಿಮ್ಗೆ ಚೆನ್ನಾಗಿ ಅರ್ಥ ಆಯ್ತಂದ್ರೆ ದೆನ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಏನು ಟೆನ್ಸಸ್ ಗಳ ಜೊತೆ ಟೆನ್ಸಸ್ ಅಂತಾನೆ ಅಲ್ಲ, ಈ ನಿಮ್ಮ ಗ್ರಾಮರ್ ಪಾರ್ಟ್ ನಲ್ಲಿರೋ ಎಲ್ಲಾ ಕಾನ್ಸೆಪ್ಟ್ಸ್ ನ ಆರಾಮಾಗಿ ಯು ಕ್ಯಾನ್ ಐಡೆಂಟಿಫೈ ದಟ್ ವಿಚ್ ಟೆನ್ಸ್ ಇಸ್ ದಟ್, ವಿಚ್ ಅಲ್ಲಿ ಯಾವ ಟೈಪ್ ಆಫ್ ರಿಪೋರ್ಟೆಡ್ ಸ್ಪೀಚ್ ಇದೆ ಅಂಡ್ ಹೇಗೆ ಕನ್ವರ್ಟ್ ಮಾಡೋದು ಡೈರೆಕ್ಟ್ ಸ್ಪೀಚ್ ನ ಇಂಡೈರೆಕ್ಟ್ ಆಗಿ ಎಲ್ಲ ಈಸಿಯಾಗಿ ಆಗ್ಬಿಡತ್ತೆ. ಓಕೆ, ಸೊ ಈ 5 ಚೆನ್ನಾಗಿ ಯು ಹ್ಯಾವ್ ಟು ಲರ್ನ್. ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡು ವೆನ್ ಯು ಆರ್ ಡೂಯಿಂಗ್ ಟೆನ್ಸಸ್ ಇದನ್ನ ನೀವು ಸೈಡ್ ನಲ್ಲಿ ಇಟ್ಕೊಂಡು ಸಹ ಪ್ರಾಕ್ಟೀಸ್ ಮಾಡ್ಬೋದು. V1 ಪ್ರೆಸೆಂಟ್ ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಥರ್ಡ್ ಪಾರ್ಟಿ ಸಿಂಗ್ಯುಲರ್. ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿ NED ಆಡ್ ಆಗುತ್ತೆ, ಪ್ರೆಸೆಂಟ್ ಅಲ್ಲಿ ING ಆಡ್ ಆಗುತ್ತೆ, ಥರ್ಡ್ ಪಾರ್ಟಿ ಸಿಂಗ್ಯುಲರ್ ನಲ್ಲಿ S ಮತ್ತೆ ES ಆಡ್ ಆಗುತ್ತೆ. ಓಕೆ, ಕ್ಲಿಯರ್ ವಿತ್ ದಟ್? ಸೊ ಇವಾಗ ಈ ಕಾನ್ಸೆಪ್ಟ್ ಅರ್ಥ ಆಯ್ತು. ಅಂಡ್ ಪಾಯಿಂಟ್ ಆಫ್ ಪೀರಿಯಡ್, ಪಾಯಿಂಟ್ ಆಫ್ ಟೈಮ್, ಪೀರಿಯಡ್ ಆಫ್ ಟೈಮ್, ಆ 2 ಟರ್ಮು ಸಹ ಅರ್ಥ ಆಗಿದೆ ಚೆನ್ನಾಗಿ ಅಂತ ಅನ್ಕೊಂತೀನಿ. ಓಕೆ, ಸೊ ಇವಾಗ ನಾವು ವಿಲ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ಅವರ್ ಫಸ್ಟ್ ಟೆನ್ಸ್, ದಟ್ ಇಸ್ ಪ್ರೆಸೆಂಟ್ ಇಂಡೆಫಿನೈಟ್ ಟೆನ್ಸ್. ಸೊ ಪ್ರೆಸೆಂಟ್ ಇಂಡೆಫಿನೈಟ್ ಟೆನ್ಸ್ ನಲ್ಲಿ ಆಲ್ವೇಸ್ ರಿಮೆಂಬರ್ ಸಬ್ಜೆಕ್ಟ್ ಇರುತ್ತೆ, ಆ ಸಬ್ಜೆಕ್ಟ್ ಜೊತೆಗೆ V1 ಇರುತ್ತೆ ಇಲ್ಲ V5 ಇರುತ್ತೆ. ಓಕೆ, ಸೊ ಇವಾಗ ಏನಪ್ಪಾ ಅಂದ್ರೆ ಲೆಟ್ ಸೇ ದಟ್ ಪ್ರೆಸೆಂಟ್ ಐ ಪ್ಲೇ ಅಂತ ಇರುತ್ತೆ ಇಲ್ಲ ಶಿ ಪ್ಲೇಸ್. ಇವಾಗ ಏನಂದ್ರೆ ಸಿ ಇಟ್ ಇಸ್ ದ ಸಿಂಪ್ಲೆಸ್ಟ್, ದ ಸಿಂಪಲ್ ಪ್ರೆಸೆಂಟ್ ಇಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಅನ್ ಆಕ್ಷನ್, an event or condition that is occurring in the present at the moment of speaking or writing. ಸೊ ಇವಾಗ ಲೆಟ್ ಐ ಗಿವ್ ಯು ಅನ್ ಎಕ್ಸಾಂಪಲ್ ಅಲ್ಲ, V5 ಒಂದು ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ಸೇಮ್ ಥಿಂಗ್ ಓವರ್ ಹಿಯರ್ ಆಲ್ಸೋ. ಇವಾಗ ಲೆಟ್ ಸಿ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ದಟ್ ಎಸ್ ಐ ಡ್ರಾ, ನಾನು ಎಸ್ ಐ ಡ್ರಾ ವೆಲ್, ಐ ಸಿಂಗ್ ರಿಯಲಿ ವೆರಿ ವೆಲ್, ಆರ್ ಎಲ್ಸ್ ಲೈಕ್ ಐ ನೋ ಟು ಪ್ಲೇ, ಐ ಕ್ಯಾನ್ ಪ್ಲೇ. ಸೊ when I'm talking to my friend I'm telling, so play, draw, sing ಅದೆಲ್ಲ ಏನು, ಇಟ್ ಇಸ್ V1 ಅಲ್ಲ, ದಟ್ ಇಸ್ V1. V5 ಏನಾಗುತ್ತೆ, V5 ಏನು, ಇಟ್ ಇಸ್ ಥರ್ಡ್ ಪಾರ್ಟಿ ಸಿಂಗ್ಯುಲರ್. ಲೆಟ್ ಸೇ ನಾನು ಇನ್ನೊಬ್ಳಿಗೆ ಹೇಳ್ತಾ ಇದ್ದೀನಿ ದಟ್ ಅವ್ನು ಚೆನ್ನಾಗಿ ಆಟ ಆಡ್ತಾನೆ, ಅವ್ನು ಚೆನ್ನಾಗಿ ಡ್ರಾ ಮಾಡ್ತಾನೆ, ಇಲ್ಲ ಅವ್ನು ಚೆನ್ನಾಗಿ ಹಾಡು ಆಡ್ತಾನೆ. he sings well, he sings really very well. he draws really, like you can see alla illi yes add ಆಗ್ತದೆ ಎಂಡಿಂಗ್ ನಲ್ಲಿ, ದಟ್ ಇಸ್ V5. ಸೊ ಆಲ್ವೇಸ್ V1 ಗೆ yes or ES ಆಡ್ ಆಯ್ತಂದ್ರೆ ಏನಾಗುತ್ತೆ, ಯು ವಿಲ್ ಗೆಟ್ V5 verb. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, I play, yes I play, I can play, I can draw, I can sing, I can play piano, right? ಇವಾಗ he or she plays, ಥರ್ಡ್ ಪಾರ್ಟಿ ಸಿಂಗ್ಯುಲರ್, he or she plays. ಅರ್ಥ ಆಯ್ತಾ? ಸೊ ಇಲ್ಲಿ ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಜೊತೆಗೆ V1 V5 ಇರುತ್ತೆ. ಸೊ ಈ ಪ್ರೆಸೆಂಟ್ ಟೆನ್ಸ್ ಬಂದು ಯಾವ ಕಂಡೀಷನ್ ಅಲ್ಲಿ ಇರುತ್ತೆ ಅಂತ ಅಂದ್ರೆ ಹ್ಯಾವ್ ಗಿವನ್, ಎಲ್ಲೆಲ್ಲೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಇದನ್ನ ನೀವು ಮಗ್ಅಪ್ ಮಾಡ್ಕೊಂಡ್ಬಿಟ್ರೆ ಆರಾಮ್ಸೆ ಯು ವಿಲ್ ನೆವರ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದ ಪ್ರೆಸೆಂಟ್ ಟೆನ್ಸ್. ಸೊ ಯೂಶಲಿ ಇನ್ನೊಬ್ರು ಹ್ಯಾಬಿಟ್ ನ ಹೇಳ್ಬೇಕಾದ್ರೆ ಲೆಟ್ಸ್ ಸೇ ನೋಡಿ, ಅವ್ನಿಗೆ ಯಾವ್ದೋ ಹ್ಯಾಬಿಟ್ ಇದೆ, ಯಾವ್ದೋ ಚಟ ಇದೆ, ಲೆಟ್ಸ್ ಸೇ ಅವ್ನು ಸ್ಮೋಕ್ ಮಾಡ್ತಾನೆ, ಸೊ ಹಿ ಸ್ಮೋಕ್ಸ್, ದಿಸ್ ಇಸ್ V5 verb.
ಅಂಡ್ ಹಿ ಅಂತ ಇದೆ, ಯು ಆರ್ ಟಾಕಿಂಗ್ ಅಬೌಟ್ ಅನದರ್ ಪರ್ಸನ್ ಅಲ್ವಾ, ಸೊ ಇಟ್ ಇಸ್ ಥರ್ಡ್ ಪಾರ್ಟಿ ಸಿಂಗ್ಯುಲರ್. ಓಕೆ, ಯೂನಿವರ್ಸಲ್ ಟ್ರೂತ್. ಇವಾಗ ಲೆಟ್ಸ್ ಸೇ ಯೂನಿವರ್ಸಲ್ ಟ್ರೂತ್ ಅಂದ್ರೆ ದ ಸನ್ ರೈಸಸ್, V5 verb, in the east. The sun rises in the east. Okay, subject, verb, object. ಎಲ್ಲಾ ಸೆಂಟೆನ್ಸ್ ನಲ್ಲಿ ಏನಿರುತ್ತೆ, ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಆಮೇಲೆ ಇವಾಗ ನ್ಯೂಸ್ ಪೇಪರ್ ಹೆಡ್ಡಿಂಗ್ಸ್ ನೋಡಿದ್ರೆ ನೋಡಿ, PM ಬಂದು ಸೈನ್ಸ್ ದ ಡೀಲ್, ಅಗೇನ್ ಇಲ್ಲಿ ಏನಿದೆ V5 ಇದೆ. ಅಂಡ್ ದೆನ್ ಇವಾಗ ಸ್ಪೋರ್ಟ್ಸ್ ನಲ್ಲಿ ಏನೋ ಕಮೆಂಟ್ರಿ ಇರತ್ತಲ್ಲ, ಕಾಮೆಂಟ್ರಿ. ಸೊ ಇವಾಗ ಸಚಿನ್ ಸ್ಟ್ರೈಕ್ಸ್ ದ ಬಾಲ್, V5. ಸಚಿನ್ ಬಂದು ಸಬ್ಜೆಕ್ಟ್, ಸ್ಟ್ರೈಕ್ಸ್ ವರ್ಬ್, ದ ಬಾಲ್ ಬಂದು ಆಬ್ಜೆಕ್ಟ್. ಎಲ್ಲಾ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರುತ್ತೆ. ಆಮೇಲೆ ರೆಗ್ಯುಲರ್ ಆಕ್ಷನ್ ಅಲ್ಲಿ ಐ ಕೇಮ್ ಹಿಯರ್ ಡೈಲಿ, ದಟ್ ಇಸ್ ರೆಗ್ಯುಲರ್ ಆಕ್ಷನ್. ಅಂಡ್ ಆಲ್ಸೋ ಇರ್ರೆಗ್ಯುಲರ್ ನಲ್ಲಿ ಅರ್ಥ್ಕ್ವೇಕ್ ಕೇಮ್ ಇನ್ ಜಪಾನ್. ಸೊ ಇದಿಷ್ಟು ಕೇಸಸ್ ನಲ್ಲೇನೆ ಪ್ರೆಸೆಂಟ್ ಇಂಡೆಫಿನೈಟ್ ಟೆನ್ಸಸ್ ಬಂದು ಯೂಸ್ ಆಗೋದು. ಈ 6 ಕೇಸಸ್ ನ ನೆನ್ಪಿಟ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಅಂಡ್ ಆಲ್ವೇಸ್ ಫಸ್ಟ್ ಒನ್ ಅಲ್ಲಿ ಯಾವ್ದು ಇರುತ್ತೆ, V1 ಮತ್ತೆ V5 ವರ್ಬ್ ಇರುತ್ತೆ. ಓಕೆ, ಕ್ಲಿಯರ್ ವಿತ್ ದಟ್? ಫೈನ್. ಸೊ ಸೆಕೆಂಡ್ ಟೈಪ್ ಆಫ್ ಪ್ರೆಸೆಂಟ್ ಟೆನ್ಸ್ ಯಾವುದು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಇವಾಗ ಯಾವ್ದೋ ಒಂದು ಈವೆಂಟ್ ಅದು ಇವಾಗ್ಲೂ ಪ್ರೆಸೆಂಟ್ ಸಿಚುವೇಶನ್ ಅಲ್ಲೂ ಅದು ಇಟ್ ಇಸ್ ಸ್ಟಿಲ್ ಕಂಟಿನ್ಯೂಯಿಂಗ್, ಅದಿನ್ನ ನಡೀತಾ ಇದೆ, ಅದು ಇವಾಗ ಇನ್ನ ನಡೀತಾ ಇದೆ. ದಟ್ ಈಸ್ ಯೋರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಕಂಟಿನ್ಯೂಸ್ ಆಗಿರ್ಬೇಕಾದ್ರೆ ING ಫಾರ್ಮ್ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಯೋರ್ V4. V4 ಫಾರ್ಮ್ ಹೆಂಗ್ ಸಿಗುತ್ತೆ, V1 ಪ್ಲಸ್ ING. V1 ಪ್ಲಸ್ ING ಏನಾಗುತ್ತೆ ನಿಮ್ಗೆ V4 ಸಿಗುತ್ತೆ. ಇವಾಗ ಸಿ ದ ಪ್ರೆಸೆಂಟ್ ಕಂಟಿನ್ಯೂಸ್ ಎಂಫಸೈಸಸ್ continuing nature of an act, event or condition. ಸೊ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸ್ಟಾರ್ಟ್ ಆಗಿ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಐ ಆಮ್ ಪ್ಲೇಯಿಂಗ್, ಇವಾಗ ನಾನು ಐ ಆಮ್ ಟೀಚಿಂಗ್, ಐ ಆಮ್ ಟಾಕಿಂಗ್. ಸೊ ದಟ್ ಈಸ್ ಯೋರ್ ING ಫಾರ್ಮ್ ಬಂದ್ಬಿಡತ್ತೆ. ದಿಸ್ ಇಸ್ V4. ಸೊ ಸಬ್ಜೆಕ್ಟ್ ಇರುತ್ತೆ, ಕಂಟಿನ್ಯೂಸ್ ಅಂತ ಬಂದಾಗ ING ಇದ್ದೇ ಇರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ING ಇರುತ್ತೆ. ಓಕೆ, ಇದು ವೆರಿ ಈಸಿ ಟು ಐಡೆಂಟಿಫೈ. ಥರ್ಡ್ ಫಾರ್ಮ್ ಆಫ್ ಪ್ರೆಸೆಂಟ್ ಟೆನ್ಸ್ ಯಾವುದು ಅಂದ್ರೆ ಇಟ್ ಇಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಪರ್ಫೆಕ್ಟ್ ಟೆನ್ಸ್ ಅಂತ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ, ಸಿ ಆಲ್ರೆಡಿ ಪಾಸ್ಟ್ ನಲ್ಲಿ ಲೆಟ್ಸ್ ಸೇ 1 hour ago ನಾನು ಐ ಸ್ಟಾರ್ಟೆಡ್ ದ ಕ್ಲಾಸ್ ಅಂಡ್ ಐ ಜಸ್ಟ್ ಫಿನಿಶ್ ದ ಕ್ಲಾಸ್. ಸೊ 1 hour ಹಿಂದೆ ನಾನು 1 ಗಂಟೆ ಹಿಂದೆ ನಾನು ಕ್ಲಾಸ್ನ ಶುರು ಹಚ್ಕೊಂಡೆ ಅಂಡ್ ಇವಾಗ ಈ ಪ್ರೆಸೆಂಟ್ ಮೂವ್ಮೆಂಟ್ ನಲ್ಲಿ ನಾನು ಕ್ಲಾಸ್ನ ಮುಗಿಸ್ದೆ. ಸೊ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕ್ಲಾಸ್ ಮುಗ್ದಿದೆ. ಸೊ ಎನಿ ವರ್ಕ್ ದಟ್ ಇಸ್ ಫಿನಿಶ್ಡ್ ಇನ್ ದ ಪ್ರೆಸೆಂಟ್ ಸಿಚುವೇಶನ್ ಅದು ಫಾಲ್ಸ್ ಅಂಡರ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಆಲ್ವೇಸ್ ಸಬ್ಜೆಕ್ಟ್ ಇರುತ್ತೆ, ಹ್ಯಾವ್ ಇಲ್ಲ ಹ್ಯಾವ್ ಇರುತ್ತೆ. ಇದನ್ನ ನೆನ್ಪಿಟ್ಕೊಬೇಕು. ಐ ಹ್ಯಾವ್, ಶಿ ಹ್ಯಾಸ್. ಹ್ಯಾಸ್ ಅನ್ನೋದು ಯೂಶಲಿ ಥರ್ಡ್ ಪಾರ್ಟಿಗೆ ಬರುತ್ತೆ. ನಾನ್ ಮಾಡ್ಬೇಕಾದ್ರೆ ಐ ಹ್ಯಾವ್ ಫಿನಿಶ್ಡ್ ದ ವರ್ಕ್, ಜಸ್ಟ್ ನೌ ಐ ಹ್ಯಾವ್ ಫಿನಿಶ್ಡ್ ದ ವರ್ಕ್, ಜಸ್ಟ್ ನೌ ಶಿ ಹ್ಯಾಸ್ ಫಿನಿಶ್ಡ್ ದ ವರ್ಕ್. ಆಸ್ ಬಂದು ಥರ್ಡ್ ಪಾರ್ಟಿಗೆ ಬರುತ್ತೆ, ಹ್ಯಾವ್ ಬಂದು ನನಗೆ ಬರುತ್ತೆ. ಆಮೇಲೆ V3, ವಿಚ್ ಫಾರ್ಮ್ ಇಸ್ V3? V3 ನಲ್ಲಿ ಹೆಂಗಿರುತ್ತೆ, ED ಇರುತ್ತೆ, ಇಲ್ಲ ಅಂದ್ರೆ N ಇರುತ್ತೆ. ಆಯ್ತಾ, ಐ ಹ್ಯಾವ್ ಡನ್ N. ಆಮೇಲೆ ಇಲ್ಲ ಫಿನಿಶ್ಡ್ ED, ಇಲ್ಲ ಅಂದ್ರೆ ಐ ಹ್ಯಾವ್ ಪ್ಲೇಡ್, ಇಲ್ಲ ಹಿ ಆರ್ ಶಿ ಹ್ಯಾಸ್ ಪ್ಲೇಡ್. ಸೊ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆ ವರ್ಕ್ ಬಂದು ಮುಗಿತಾ ಇದೆ. ಲೈಕ್ ಯು ಕ್ಯಾನ್ ಸಿ ಹಿಯರ್, ಸಿ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಆಕ್ಷನ್ that began in the past and continues into the present and has or has just have completed. For example, I have played, he or she has played. Okay, clear with that? Fine. So the fourth type do nodana. Fourth type do present perfect continuous tense na nodana. Okay, so subject ida, subject ಜೊತೆಗೆ ಮತ್ತೆ ಇಲ್ಲೂ ಸಹ ಆಸ್ ಇಲ್ಲ ಹ್ಯಾವ್ ಇರುತ್ತೆ, ಅದ್ರ ಜೊತೆಗೆ V4 ಇರುತ್ತೆ. V4 ಬಂದು ING ಫಾರ್ಮ್. ಸಿ ಪ್ರೆಸೆಂಟ್ ಇಂಡೆಫಿನೈಟ್ ಅಲ್ಲಿ V1 ಇಲ್ಲ V5 ಇರುತ್ತೆ ಸಬ್ಜೆಕ್ಟ್ ಜೊತೆಗೆ. ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ING ಇರುತ್ತೆ.
ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಹ್ಯಾಸ್ ಆರ್ ಹ್ಯಾವ್ ಇರುತ್ತೆ, ಅದ್ರ ಜೊತೆಗೆ V3 ಇರುತ್ತೆ. ಅಂಡ್ ಇದ್ರಲ್ಲಿ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಸಬ್ಜೆಕ್ಟ್ ಇರುತ್ತೆ, ಅದ್ರ ಜೊತೆಗೆ ಆಸ್ ಇಲ್ಲ ಹ್ಯಾವ್ ಇರುತ್ತೆ, ಅಂಡ್ ಅದ್ರ ಜೊತೆಗೆ V4 ಇರುತ್ತೆ, ನಥಿಂಗ್ ಬಟ್ ING ಫಾರ್ಮ್. ಸಿ ಎಲ್ಲೆಲ್ಲಿ ಕಂಟಿನ್ಯೂಸ್ ಬರುತ್ತೋ ಅಲ್ಲಿ ING ಇರುತ್ತೆ. ಅಂಡ್ ಪರ್ಫೆಕ್ಟ್ ಅಂತ ಬಂದ್ರೆ ಹ್ಯಾಸ್ ಇಲ್ಲ ಹ್ಯಾವ್ ಇರುತ್ತೆ ಸಬ್ಜೆಕ್ಟ್ ಜೊತೆಗೆ. ಸೊ ಇಲ್ಲಿ ಏನಂತ ಅಂತ ಅಂದ್ರೆ ಪಾಸ್ಟ್ ನಲ್ಲಿ ಕೆಲಸ ಸ್ಟಾರ್ಟ್ ಆಯ್ತು ಅಂಡ್ ಪ್ರೆಸೆಂಟ್ ನಲ್ಲಿ ಇನ್ನ ಕಂಟಿನ್ಯೂ ಆಗ್ತಾ ಇದೆ. ಪ್ರೀವಿಯಸ್ ಕಂಡೀಷನ್ ಅಲ್ಲಿ ಏನು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಏನಾಗ್ತಾ ಇತ್ತು, ಎಸ್ ಕೆಲಸ ಬಂದು ಸ್ಟಾರ್ಟ್ ಆಗಿತ್ತು ಅಂಡ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕೆಲಸ ಮುಗೀತು. ಅದು ಬಂದು ಏನು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಶಿ ಹ್ಯಾಸ್ ಪ್ಲೇಡ್, ಐ ಹ್ಯಾವ್ ಪ್ಲೇಡ್. ವೆರಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು 1 ಗಂಟೆ ಹಿಂದೆ ಅಂಡ್ ಇನ್ನ ಕೆಲಸ ನಡೀತಾ ಇದೆ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿರೋ ಕೆಲಸ ಈವನ್ ನೌ ಇಟ್ ಇಸ್ ಏನೋ ಕಂಟಿನ್ಯೂ ಆಗ್ತಾ ಇದೆ. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಆಲ್ವೇಸ್ ಸಬ್ಜೆಕ್ಟ್ ಇರುತ್ತೆ, ಆಸ್ ಇಲ್ಲ ಹ್ಯಾವ್ ಇರುತ್ತೆ, ಕಂಟಿನ್ಯೂಸ್ ಇದ್ರೆ ING ಫಾರ್ಮ್ ಇದ್ದೇ ಇರುತ್ತೆ, ದಟ್ ಈಸ್ V4. ಓಕೆ, ಕ್ಲಿಯರ್ ವಿತ್ ದಟ್? ಸೊ ಎಕ್ಸಾಂಪಲ್ ಏನು, ಐ ಇಲ್ಲಾಂದ್ರೆ ಯು ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ 6 PM. 6 ಗಂಟೆಯಿಂದ ಆಟ ಆಡ್ತಾ ಇದೆಯಾ, ಇಲ್ಲ 6 ಗಂಟೆಯಿಂದ ಆಟ ಆಡ್ತಾ ಇದ್ದೀನಿ. ಪ್ಲೇಯಿಂಗ್, ಹ್ಯಾವ್ ಬೀನ್ ಪ್ಲೇಯಿಂಗ್ since 6 PM. He or she has been playing, okay, for an hour. So ಇಲ್ಲಿ always remember, see ಈ previous ನಲ್ಲಿ as ಇಲ್ಲ have ಇದೆ ಅಷ್ಟೇ, ಬಟ್ ಇಲ್ಲಿ as been ಅಂತ ಬರುತ್ತೆ. ಏನು, as been ಇಲ್ಲ ಅಂದ್ರೆ have been ಅಂತ ಬರುತ್ತೆ. has been ಇಲ್ಲ ಅಂದ್ರೆ have been ಅಂತ ಬರುತ್ತೆ. ಓಕೆ, ಕ್ಲಿಯರ್ ವಿತ್ ದಟ್? ಆಯ್ತಾ? ಫಾರ್ ಅಂಡ್ ಇಲ್ಲಿ ನೋಡಿ ಸಿನ್ಸ್ 6 PM. ಸೊ ಇಲ್ಲಿ ಟೈಮ್ ಸ್ಪೆಸಿಫಿಕ್ ಆಗಿದೆ, ಸಿನ್ಸ್ 6 PM ಟೈಮ್ ಸ್ಪೆಸಿಫಿಕ್ ಆಗಿದೆ. ಸೊ ಇದೇನು, ಇಟ್ ಇಸ್ ಪಾಯಿಂಟ್ ಆಫ್ ಟೈಮ್. ನಾನು ಹೇಳ್ದೆಲ್ಲ ಪಾಯಿಂಟ್ ಆಫ್ ಟೈಮ್ ನೆನ್ಪಿಡ್ಕೊಬೇಕು, ಪೀರಿಯಡ್ ಆಫ್ ಟೈಮ್ ನೆನ್ಪಿಡ್ಕೊಬೇಕು ಅಂತ. ಅಂಡ್ ಹ್ಯಾಸ್ ಬೀನ್ ಪ್ಲೇಯಿಂಗ್ ಫಾರ್ ಎನ್ ಅವರ್ ಅಂತ ಇದೆ, ಬಟ್ 6 o'clock ಓಕೆ 1 ಗಂಟೆಯಿಂದ ಆಟ ಆಡ್ತಿದ್ರೆ ಓಕೆ ಫೈನ್. ಆ 1 hour ಲೈಕ್ ಯಾವಾಗ ಸ್ಟಾರ್ಟ್ ಆಯ್ತು, ಸಿ ಓಕೆ ಇಲ್ಲಿ ಟೈಮ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ, ಡೇಟು ಏನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಅಂದ್ರೆ 6 PM ಅಂತ ಎಕ್ಸಾಕ್ಟ್ ಟೈಮ್ ಮೆನ್ಷನ್ ಮಾಡಿದ್ದಾರೆ. ದಟ್ಸ್ ವೈ ಏನು ಇದು ಪಾಯಿಂಟ್ ಆಫ್ ಟೈಮ್ ಬರುತ್ತೆ. ಫಾರ್ ಎನ್ ಅವರ್ ಅಂದ್ರೆ ಇಟ್ ಇಸ್ ಪೀರಿಯಡ್ ಆಫ್ ಟೈಮ್. ಓಕೆ, ಕ್ಲಿಯರ್ ವಿತ್ ದಟ್? ಅಂಡ್ ಆಲ್ವೇಸ್ ಪಾಯಿಂಟ್ ಆಫ್ ಟೈಮ್ಗೆ ಫಾರ್ ಅಂತ ಆಡ್ ಆಗುತ್ತೆ, ಪೀರಿಯಡ್ ಆಫ್ ಟೈಮ್ಗೆ ಸಿನ್ಸ್ ಅಂತ ಆಡ್ ಆಗುತ್ತೆ. ಇದನ್ನ ನೀವು ನೆನ್ಪಿಟ್ಕೊಬೇಕು. ಓಕೆ, ಸೊ ಈ ರೂಲ್ಸ್ ಗಳನ್ನೆಲ್ಲ ಒಂದ್ ಕಡೆ ಈ ರೂಲ್ಸ್ ನ ಬರ್ಕೊಳ್ಳಿ. ಆ ಬರ್ಕೊಂಡ್ಬಿಟ್ಟು ನೀವು ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡಿದಾಗ, ಚೆಕ್ ಮಾಡಿ ಯಾವ ತರ ವರ್ಬ್ ಇದೆ ಅದರಲ್ಲಿ, ಸಬ್ಜೆಕ್ಟ್ ಏನು, ಆಬ್ಜೆಕ್ಟ್ ಏನು ಅಂತ ಒಂದ್ಸಲಿ ನೋಡ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ. ಆ 5 ಫಾರ್ಮ್ಸ್ ಆಫ್ ವರ್ಬ್ ನ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಅದ್ರ ಜೊತೆಗೆ ಇನ್ನೊಂದೇನು, ಪಾಯಿಂಟ್ ಆಫ್ ಟೈಮ್ ಮತ್ತೆ ಪೀರಿಯಡ್ ಆಫ್ ಟೈಮ್, ಇದೆಷ್ಟನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಟೆನ್ಸಸ್ ಬಂದು ಇಟ್ ಇಸ್ ವೆರಿ ಈಸಿ ಕಾನ್ಸೆಪ್ಟ್. ಓಕೆ, ಪರ್ಫೆಕ್ಟ್ ಅಂತ ಬಂದಾಗ ಏನ್ ಹೇಳಿದೆ, ಪರ್ಫೆಕ್ಟ್ ಆಸ್ ಇಲ್ಲ ಹ್ಯಾವ್ ಇರುತ್ತೆ, ಸಬ್ಜೆಕ್ಟ್ ಜೊತೆಗೆ ಆಸ್ ಹ್ಯಾವ್ ಇದು V3 ಇರುತ್ತೆ. ವರಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಂದಾಗ ING ಇದ್ದೇ ಇರುತ್ತೆ, ದಟ್ ಇಸ್ V4. ಆಸ್ ಇಲ್ಲ ಹ್ಯಾವ್ ಇರುತ್ತೆ ಅದ್ರ ಜೊತೆಗೆ. ಅಂಡ್ ಸಬ್ಜೆಕ್ಟ್ ಎಕ್ಸಾಂಪಲ್ ನೋಡಿ, ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಸಿನ್ಸ್ 6 PM ಅಂಡ್ ಶಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಫಾರ್ an hour. ಓಕೆ, ಕ್ಲಿಯರ್ ವಿತ್ ದಟ್? ಫೈನ್. ಸೊ ಇವಾಗ ನಾವು ದಟ್ ವಾಸ್ ಆಲ್ ಅಬೌಟ್ ಪ್ರೆಸೆಂಟ್ ಟೆನ್ಸ್ ಕೆಳಗಡೆ 4 ತರ ನೋಡಿದ್ವಿ. ಪ್ರೆಸೆಂಟ್ ಇಂಡೆಫಿನೈಟ್, ಪ್ರೆಸೆಂಟ್ ಪ್ರೆಸೆಂಟ್ ಟೆನ್ಸ್, ಆಯ್ತಾ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, now we'll move on to the second type of tenses, that is past tense. Again past tense ಕೆಳಗಡೆ 4 ತರ ಇದೆ. indefinite tense very easy, ಸಬ್ಜೆಕ್ಟ್ ಜೊತೆಗೆ V2 ಇರುತ್ತೆ. V2 ಬಂದು ನಾನು ಆಲ್ರೆಡಿ ಹೇಳ್ದಲ್ಲ, ಏನದು, ಇಟ್ ಇಸ್ ಪಾಸ್ಟ್ ಟೆನ್ಸ್, ಮುಗ್ದೋಗಿರೋ ಕತೆ, ವೆರಿ ಈಸಿ. ED ಆಡ್ ಆಗಿರುತ್ತೆ. ಐ ಪ್ಲೇಡ್, ಹಿ ಆರ್ ಶಿ ಪ್ಲೇಡ್. ಸಿ ಈ ಪಾಸ್ಟ್ ಟೆನ್ಸ್ ಬಂದು ಇಟ್ ಇಸ್ ವೆರಿ ಈಸಿ ಟು ಐಡೆಂಟಿಫೈ ಅಲ್ವಾ. ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಏನು, ಇಟ್ ಇಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇಲ್ಲಿ ಸಬ್ಜೆಕ್ಟ್ ಇರುತ್ತೆ ಅಂಡ್ ಇಟ್ಸ್ ಬಿಕಾಸ್ ಪಾಸ್ಟ್ ಅಲ್ವಾ, ವಾಸ್ ಇರುತ್ತೆ ಇಲ್ಲ ವರ್ ಇರುತ್ತೆ.
ಐ ವಾಸ್ ಪ್ಲೇಯಿಂಗ್, ಆರ್ ಎಲ್ಸ್ ನೀವು ಬೇರೆಯವ್ರಿಗೆ ಇಂಡಿಕೇಟ್ ಮಾಡ್ತದೆ ದೇ ವೇರ್ ಪ್ಲೇಯಿಂಗ್. ಆಯ್ತಾ? ಆಮೇಲೆ V4 ಬರುತ್ತೆ, ಯಾಕೆ ಇಟ್ ಇಸ್ ಕಂಟಿನ್ಯೂಸ್. ಸೊ ಇಲ್ಲಿ ಪಾಸ್ಟ್ ಇರೋದಕ್ಕೆ ವಾಸ್ ಇಲ್ಲ ವರ್ ಇರುತ್ತೆ, ಅದ್ರ ಜೊತೆಗೆ ಇಟ್ಸ್ ಬಿಕಾಸ್ ಇಟ್ ಇಸ್ ಕಂಟಿನ್ಯೂಸ್ V4 ಇದ್ದೇ ಇರುತ್ತೆ, ದಟ್ ನಥಿಂಗ್ ಬಟ್ ING ಫಾರ್ಮ್ ಇರುತ್ತೆ. ಆಯ್ತಾ? ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇಸ್ ಯೂಸ್ ಟು ಡಿಸ್ಕ್ರೈಬ್ ಆಕ್ಷನ್ ಆನ್ ಗೋಯಿಂಗ್ ಇನ್ ದ ಪಾಸ್ಟ್. ಸೊ ಆಲ್ರೆಡಿ ಆ ಆಕ್ಷನ್ ಬಂದು ಮುಗ್ದೋಗಿದೆ, ಬಟ್ ದೆನ್ ಆ ಆಕ್ಷನ್ ಬಂದು ಅಲ್ಲಿ ನೆನ್ನೆ ಏನಾಯ್ತು ಗೊತ್ತಾ, ನೆನ್ನೆ ಬಂದು ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾನೆ ಇತ್ತು. ನೆನ್ನೆ ಮಳೆ ಬಿದ್ದಿದ್ದು, ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಬರ್ತಾನೆ ಇತ್ತು. ಸೊ ಅದು ಒಂಥರ ಕಂಟಿನ್ಯೂಸ್ ಆಗಿದೆ ಬಟ್ ಮುಗ್ದೋಗಿರೋ ಕತೆ. ನೆನ್ನೆ ಮಳೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇತ್ತು, ಬಟ್ ನೆನ್ನೆ ನಡೀತು, ಇವತ್ತಲ್ಲ. ಅದು ಮಳೆ ಬಂದು ಮುಗ್ದಾಯ್ತು ಬಟ್ ಕಂಟಿನ್ಯೂಸ್ ಆಗಿತ್ತು. ಸೊ ದಟ್ ಇಸ್ ಯುವರ್ ಪಾಸ್ಟ್ ಕಂಟಿನ್ಯೂಸ್. ಆ ಕೆಲಸ ಆಲ್ರೆಡಿ ಮುಗ್ದೋಗಿದೆ ಬಟ್ ಅದು ಕಂಟಿನ್ಯೂಸ್ ಆಗಿತ್ತು ಇನ್ ದ ಪಾಸ್ಟ್. ಸೊ ಅದನ್ನ ಇಂಡಿಕೇಟ್ ಮಾಡ್ತಾ ಇರೋದು. ಓಕೆ, ದಟ್ ಇಸ್ ಯುವರ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಫಾರ್ ಎಕ್ಸಾಂಪಲ್, ಐ ವಾಸ್ ಪ್ಲೇಯಿಂಗ್, ಶಿ ವಾಸ್ ಪ್ಲೇಯಿಂಗ್, ಯು ವರ್ ಪ್ಲೇಯಿಂಗ್. Okay, maybe I can say she was playing since afternoon. Since afternoon. So nenne madhyanada ಮೇಲಿಂದ ಆಟ ಆಡ್ತಾ ಇದ್ದು, since afternoon. I was playing from 6 PM. For ಬರುತ್ತೆ ಇಲ್ಲ from ಬರುತ್ತೆ, for point of time. ಇದೇನಿದು? This is an example for period of time also. ಅಲ್ವಾ? See, like I told you, it was raining when I reached there. Let's say ಇವಾಗ ನೆನ್ನೆ ನೀವು ಸ್ಕೂಲ್ಗೆ ಹೋದ್ರಿ ಅಲ್ಲ, ಸ್ಕೂಲ್ಗೆ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ. ಬೆಳಗ್ಗೆ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬಾ ಮಳೆ ಬೀಳ್ತಾ ಇತ್ತು. ಸೊ ನೀವು ಮನೆಯಿಂದ ಬಿಡ್ಬೇಕಾದ್ರೆ ಸ್ಕೂಲ್ ಬಸ್ ಹತ್ಬೇಕಾದ್ರೆ ಜೋರ್ ಮಳೆ ಇತ್ತು. ಆಮೇಲೆ ನೀವು ಸ್ಕೂಲ್ಗೆ ಹೋದ್ಮೇಲೆನೂ ಮಳೆ ಬರ್ತಾ ಇತ್ತು ಅಂತ ಅನ್ಕೊಳ್ಳಿ. ಅದನ್ನ ನೀವು ಸಂಜೆ ಮನೆಗೆ ಬಂದ್ಮೇಲೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳ್ತಾ ಇರ್ತೀರಾ, ಅಮ್ಮ ನಿಮ್ಗೆ ಗೊತ್ತಾ ಇವತ್ತು ಬೆಳಗ್ಗೆ ಮನೆ ಬಿಡ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿತ್ತಲ್ಲ, ನಾನು ಸ್ಕೂಲ್ಗೆ ಹೋದ್ಮೇಲೆನೂ ಮಳೆ ಬೀಳ್ತಾನೆ ಇತ್ತು, ಅದು ಸ್ಟಾಪ್ ಆಗಿಲ್ಲ ಅಂತ. ಬಟ್ ಸಂಜೆ ಅಷ್ಟೊತ್ತಿಗೆ ನಿಂತೋಗ್ಬಿಟ್ಟಿರತ್ತೆ, ಬಟ್ ಬೆಳಗ್ಗೆ ಇಟ್ ವಾಸ್ ಕಂಟಿನ್ಯೂಸ್. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಎಕ್ಸಾಂಪಲ್ಸ್ ಕ್ಲಿಯರ್ ಆಯ್ತಲ್ಲ? ಸೊ ಏನಿರುತ್ತೆ? ಸಬ್ಜೆಕ್ಟ್ ಇರುತ್ತೆ, ವಾಸ್ ಇಲ್ಲ ವರ್ ಇರುತ್ತೆ, ಅದ್ರ ಜೊತೆಗೆ V4 ಇರುತ್ತೆ. V4 ಬಂದು ಏನು? ING ಫಾರ್ಮ್ ಇರುತ್ತೆ. V1 plus ING gives you V4. Okay, clear with that? Fine. Next one ನೋಡೋಣ. ಇದು ಬಂದು ಥರ್ಡ್ ಫಾರ್ಮ್ ಆಫ್ ಪಾಸ್ಟ್ ಟೆನ್ಸ್ ಅಲ್ಲ, ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಆಲ್ವೇಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಇರುತ್ತೆ, ಹ್ಯಾಡ್ ಇರುತ್ತೆ, V3 ಇರುತ್ತೆ. ಸೊ ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಪಾಸ್ಟ್ ಅಲ್ವಾ ಆಸ್ ಇರುತ್ತೆ, ಹ್ಯಾವ್ ಬರಲ್ಲ. ಹ್ಯಾವ್ ಬಂದು ಬರಲ್ಲ, ಇಲ್ಲಿ ಬರೀ ಆಸ್ ಮತ್ತೆ V3 ಇರುತ್ತೆ. ಆಯ್ತಾ? ಸೊ ಇವಾಗ ಏನಪ್ಪಾ ಅಂತಂದ್ರೆ, ಇಟ್ ಇಸ್ ರೆಫರ್ ಟು ಅನ್ ಆಕ್ಷನ್ ದಟ್ ಟುಕ್ ಪ್ಲೇಸ್ and were completed in the past. ಸೊ ಅದು ಪಾಸ್ಟ್ ನಲ್ಲಿ ನಡೀತು ಅಂಡ್ ಪಾಸ್ಟ್ ನಲ್ಲೇ ಮುಗ್ದೋಯ್ತು. ಕಂಟಿನ್ಯೂಸ್ ಆಗಿ ಏನಿರ್ಲಿಲ್ಲ, ಕಂಟಿನ್ಯೂಸ್ ಆಗಿರ್ಲಿಲ್ಲ, ಪಾಸ್ಟ್ ನಲ್ಲೇ ಬಂತು, ಮುಗ್ದೋಯ್ತು. ಆಯ್ತಾ? ಐ ಹ್ಯಾಡ್ ಪ್ಲೇಡ್ ಎಸ್ಟರ್ಡೇ, ಶಿ ಹ್ಯಾಡ್ ಪ್ಲೇಡ್ ಎಸ್ಟರ್ಡೇ. ಆಡ್ ಬರುತ್ತೆ ಮತ್ತೆ V3 ಫಾರ್ಮ್ ಬರುತ್ತೆ. ವೆರಿ ಈಸಿ ಅಲ್ಲ? ಹ್ಯಾಡ್ ಬರುತ್ತೆ ಮತ್ತೆ V3 ಫಾರ್ಮ್ ಬರುತ್ತೆ ಅಷ್ಟೇ. ಆಮೇಲೆ ಫೋರ್ತ್ ಫಾರ್ಮ್ ಆಫ್ ಪಾಸ್ಟ್ ಟೆನ್ಸ್ ಏನು? ಸಬ್ಜೆಕ್ಟ್ ಇರುತ್ತೆ, ಆಸ್ ಹ್ಯಾಸ್ ಬೀನ್ ಇರುತ್ತೆ ಮತ್ತೆ V4 ಇರುತ್ತೆ. ಆಯ್ತಾ? ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಆಲ್ವೇಸ್ V4 ಇರುತ್ತೆ, ಪರ್ಫೆಕ್ಟ್ ನಲ್ಲಿ V3 ಇರುತ್ತೆ. ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಆಸ್ ಇಲ್ಲ ಹ್ಯಾವ್ ಇತ್ತು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಹ್ಯಾಸ್ ಬೀನ್ ಇಲ್ಲ ಹ್ಯಾವ್ ಬೀನ್ ಇದ್ದು V4 ಇದ್ದಿದ್ದಲ್ಲ. ವೆರಸ್ ಇನ್ ದಿಸ್ ಕೇಸ್ ಬರೀ ಆಸ್ ಮಾತ್ರ, ಬಿಕಾಸ್ ಇದೇನು? ದಿಸ್ ಇಸ್ ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲ, ಇಟ್ ಇಸ್ ಪಾಸ್ಟ್ ಟೆನ್ಸ್. ಓಕೆ, ಸೊ ಏನಪ್ಪಾ ಅಂದ್ರೆ ಇದು ಆಲ್ರೆಡಿ ಈ ಇವೆಂಟ್ ಪಾಸ್ಟ್ ನಲ್ಲೇ ಸ್ಟಾರ್ಟ್ ಆಗಿ, ಪಾಸ್ಟ್ ನಲ್ಲೇ ಒಂದು ಪರ್ಟಿಕ್ಯುಲರ್ ಟೈಮ್ಗಿಂತ ಮುಂಚೆನೆ ಸ್ಟಾರ್ಟ್ ಆಗಿ ಆ ಪರ್ಟಿಕ್ಯುಲರ್ ಟೈಮ್ಗೆ ಮುಗಿದು ಬಿಟ್ಟಿದೆ. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡಿ, ಈ ಹ್ಯಾಸ್ ಬೀನ್ ಸರ್ವಿಂಗ್. ಏನು ಸರ್ವಿಂಗ್ ಬಂದು ಏನು? ಇಟ್ ಈಸ್ V4. It is V4 form. He has been serving the institution for last 1 year. Has been, I had been playing. Kuda easy example. He or she had been playing. See, ಎಲ್ಲ ಕಡೆ ನಾನು ಈ ಪ್ಲೇಯಿಂಗ್ ಅನ್ನೋದು ಇದು ಯೂಸ್ ಮಾಡಿದ್ದೀನಿ ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. He has been serving the institution for 1 year. ಆಯ್ತಾ? ಸೊ ಇದೇನು? ಇಟ್ ಇಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್.
Okay, clear with that? Fine. So next ಬಂದು that was all about past tense. Past tense ಕೆಳಗಡೆನೂ ನಾವು 4 ತರ ನೋಡಿದ್ವಿ. ಅದು past indefinite tense, past ಏನು continuous tense, ಆಮೇಲೆ past perfect tense, past perfect continuous tense. Okay, clear with that? Subject ಇರತ್ತೆ ಇವಾಗ ಫ್ಯೂಚರ್ ಮುಂದೆ ನಡೆಯೋದು. ಸಬ್ಜೆಕ್ಟ್ ಇರುತ್ತೆ ಶಾಲ್ ಆರ್ ವಿಲ್ ಇರುತ್ತೆ, ಅದ್ರ ಜೊತೆಗೆ V1 ಇರುತ್ತೆ. ಆಯ್ತಾ? ಇವಾಗ ಸಿ ಸಮಥಿಂಗ್ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್. ಲೆಟ್ಸ್ ಸೇ ನಾನು ನಾಳೆ ಆಟ ಆಡ್ತೀನಿ. ಐ ಶಾಲ್ ಪ್ಲೇ ಆರ್ ಐ ವಿಲ್ ಪ್ಲೇ. ಐ ವಿಲ್ ಪ್ಲೇ ಟುಮಾರೋ, ಐ ಶಾಲ್ ಪ್ಲೇ ಟುಮಾರೋ. ಸೊ ಫ್ಯೂಚರ್ ಟೆನ್ಸು ಸಹ ಇಟ್ ಇಸ್ ವೆರಿ ಈಸಿ ಟು ಐಡೆಂಟಿಫೈ ಅಲ್ಲ. ದಿಸ್ ಇಸ್ ಫ್ಯೂಚರ್ ಇಂಡೆಫಿನೈಟ್ ಟೆನ್ಸ್. ಆಯ್ತಾ? ಸೊ ಇವಾಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಹೆಂಗಿರುತ್ತೆ ನೋಡೋಣ. ಸಿ ಆ ಈವೆಂಟ್ ಫ್ಯೂಚರ್ ಅಲ್ಲಿ ನಡೆಯುತ್ತೆ ಮತ್ತೆ ಅದು ಕಂಟಿನ್ಯೂಸ್ ಆಗಿರುತ್ತೆ. ದಟ್ ಈಸ್ ಯೋರ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಸೊ ಆಲ್ವೇಸ್ ಸಬ್ಜೆಕ್ಟ್ ಇರುತ್ತೆ. ಆಯ್ತಾ? ಸಬ್ಜೆಕ್ಟ್ ಜೊತೆಗೆ ಶಾಲ್ ಆರ್ ವಿಲ್ ಅನ್ನೋ ವರ್ಡ್ ಇರುತ್ತೆ. ಅದ್ರ ಜೊತೆಗೆ ಬಿ ಅನ್ನೋ ವರ್ಡ್ ಸಹನೂ ಇರುತ್ತೆ. V1 ಇರುತ್ತೆ. ಮೋಸ್ಟ್ಲಿ ಫ್ಯೂಚರ್ ಟೆನ್ಸ್ ನಲ್ಲಿ V1 ಜಾಸ್ತಿ ಇರೋದು, ಬಿಕಾಸ್ ಅದು ಫ್ಯೂಚರ್ ಅಲ್ಲಿ ನಡೆಯೋದು, ಇನ್ನ ನಡೆದಿಲ್ಲ. ಅಂಡ್ ಪ್ರೆಸೆಂಟ್ ನಲ್ಲೂ ನಡೀತಲ್ಲ, ಫ್ಯೂಚರ್ ನಲ್ಲಿ ಮುಂದೆ ನಡೆಯೋ ವಿಷಯ. ಅದರಲ್ಲಿ ಯಾವ ತರ ವರ್ಬ್ ಇರುತ್ತೆ ಅಂದ್ರೆ V1 ಟೈಪ್ ವರ್ಬ್ ಇರುತ್ತೆ. ಅದ್ರ ಜೊತೆಗೆ ಶಾಲ್ ಆರ್ ವಿಲ್, ಇದ್ರ ಜೊತೆಗೆ ಕಂಟಿನ್ಯೂಸ್ ಇರೋದಕ್ಕೆ ಬಿ ಅಂತ ಇರುತ್ತೆ. ಐ ಶಾಲ್ ಬಿ ಆರ್ ವಿ ಶಾಲ್ ಆರ್ ವಿ ವಿಲ್ ಬಿ, ಲೈಕ್ ದಟ್. ಸೊ ಇವಾಗ ಐ ಶಾಲ್ ಬಿ ಪ್ಲೇಯಿಂಗ್. ಐ ಆಮ್ ಸಾರಿ ಸ್ಟೂಡೆಂಟ್ಸ್, ಇದೇನು ಇಟ್ ಇಸ್ V4. ಕಂಟಿನ್ಯೂಸ್ ಬಂದಾಗ ಇಟ್ ಇಸ್ V4. V1 ಅಲ್ಲ, ಇಟ್ ಇಸ್ V4. ಇದೇನಿದು? ಇದು V4. V4 verb, nothing but it is ing form. Okay, I shall be playing. He or she will be playing is the example. Okay, always continuous ಬಂದಾಗ V4 ಇದ್ದೇ ಇರುತ್ತೆ. ಸೊ ಇದರಲ್ಲಿ ಥರ್ಡ್ ಫಾರ್ಮ್ ಏನು? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ ಈಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನು? ಸಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ಜೊತೆಗೆ ಶಾಲ್ ಆರ್ ವಿಲ್ ಅಂತ ಇರುತ್ತೆ. ಹ್ಯಾವ್ ಇರುತ್ತೆ, ಆಮೇಲೆ V3 ಇದೆ. ಆಯ್ತಾ? ಸೊ ಇಲ್ಲಿ ಸಬ್ಜೆಕ್ಟ್ ಇದೆ, ಶಾಲ್ ಆರ್ ವಿಲ್ ಇರುತ್ತೆ, ಹ್ಯಾವ್ ಇರುತ್ತೆ, ಮತ್ತೆ V3 ಫಾರ್ಮ್ ಆಫ್ ವರ್ಬ್ ಇದೆ. ನಥಿಂಗ್ ಬಟ್ V3 ಫಾರ್ಮ್ ಏನು? ಇಟ್ ಇಸ್ ಪಾಸ್ಟ್ ಪಾರ್ಟಿಸಿಪಲ್ ED ಫಾರ್ಮ್ ಇರುತ್ತೆ, ಇಲ್ಲ N ಫಾರ್ಮ್ ಇರುತ್ತೆ. ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ಐ ಶಾಲ್ ಹ್ಯಾವ್ ಪ್ಲೇಡ್, he or she will have played. I shall have done my homework at 8 PM. ಸೊ ಇವಾಗ ನೀವಿನ್ನ ಸ್ಕೂಲಲ್ಲೇ ಕೂತಿರ್ತೀರಾ, ಸ್ಕೂಲ್ನಲ್ಲಿ ನಿಮಗೆ ಹೋಮ್ವರ್ಕ್ ಕೊಡ್ತಾರೆ. ಈ ಹೋಮ್ವರ್ಕ್ ಮುಗಿಸ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಇಂಗ್ಲಿಷ್ ಮ್ಯಾಮ್ ಬಂದು ಇವತ್ತು ಈ ಎಕ್ಸಸೈಸ್ ಕ್ವೆಶನ್ಸ್ಗಳನ್ನೆಲ್ಲ ಮುಗಿಸ್ಬೇಕು ಅಂತ ನಿಮಗೆ ಹೋಮ್ವರ್ಕ್ ಕೊಡ್ತಾರೆ. ಇಂಗ್ಲಿಷ್ ಕ್ಲಾಸ್ ಮುಗ್ದಾದ್ಮೇಲೆ ಮೇ ಬಿ 5 ನಿಮಿಷ ಬ್ರೇಕ್ ಇರುತ್ತೆ. ಆ ಬ್ರೇಕ್ ಟೈಮ್ನಲ್ಲಿ ನೀವು ನಿಮ್ಮ ಫ್ರೆಂಡ್ಗೆ ಹೇಳ್ತೀರಾ ದಟ್ ನೋಡು ರಿಯಾ, ಲೆಟ್ಸ್ ಸೇ ರಿಯಾ ಇಸ್ ಯೋರ್ ಫ್ರೆಂಡ್. ರಿಯಾ, ಇವತ್ತು ನಾನು ಈ ಹೋಮ್ವರ್ಕ್ನ ಈವ್ನಿಂಗ್ ಮನೆಗೆ ಹೋಗಾದ್ಮೇಲೆ 8 o'clock ಮುಂಚೆ ಮುಗಿಸ್ಬಿಡ್ಬೇಕು. ಸೊ ಇಲ್ಲೇನು ಫ್ಯೂಚರ್ ಅಲ್ಲಿ ನಡೆಯುತ್ತೆ, ಇನ್ನ ನಡೆದಿಲ್ಲ, ಫ್ಯೂಚರ್ ಅಲ್ಲಿ ಆ ಆಕ್ಷನ್ ನಡೀತಾ ಇದೆ ಅಂಡ್ ಒನ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಮುಗಿತಾ ಇದೆ. ಆ ಪರ್ಟಿಕ್ಯುಲರ್ ಟೈಮು ಫ್ಯೂಚರ್ ಅಲ್ಲಿ ಇದೆ. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಆಲ್ವೇಸ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಏನ್ ಗೊತ್ತಾ? ದ ವರ್ಕ್ ವಿಲ್ ಬಿ ಫಿನಿಶ್ಡ್. ಪ್ರೆಸೆಂಟ್ ಟೆನ್ಸ್ ನಲ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಏನಾಗ್ತಾ ಇತ್ತು? ಆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ವರ್ಕ್ ಮುಗಿತಾ ಇತ್ತು. ವರಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಏನಾಗ್ತಾ ಇತ್ತು? ಆ ಪಾಸ್ಟ್ ನಲ್ಲಿ ಒಂದ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಆ ಕೆಲಸ ಮುಗ್ದೋಗಿರ್ತು. ಇವಾಗ ಫ್ಯೂಚರ್ ನಲ್ಲಿ ಏನು? ಫ್ಯೂಚರ್ ನಲ್ಲೂ ಅಷ್ಟೇ ಏನಾಗುತ್ತೆ? ಫ್ಯೂಚರ್ ನಲ್ಲಿ ಒಂದ್ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಆ ಕೆಲಸ ಮುಗಿಯುತ್ತೆ. ದಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫಾರ್ ಬೆಸ್ಟ್ ಎಕ್ಸಾಂಪಲ್, ಐ ಶಾಲ್ ಹ್ಯಾವ್ ಡನ್ ಮೈ ಹೋಮ್ವರ್ಕ್ ಬೈ 8 PM. ನೀವು ನಿಮ್ಮ ಫ್ರೆಂಡ್ಗೆ ಹೇಳ್ತಾ ಇದ್ದೀರಾ ಸ್ಕೂಲೆಲ್ಲ ಕುತ್ಕೊಂಡು ದಟ್ ಮನೆಗೆ ಹೋಗಾದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಐ ವಿಲ್ ಫಿನಿಶ್ ಮೈ ಹೋಮ್ವರ್ಕ್ ಬೈ 8 PM ಅಂತ ಹೇಳ್ತಾ ಇದ್ದೀರಾ. I shall have done my homework by 8 PM. Okay, clear with that? And so last one, so future tense ನಲ್ಲಿ last form of tense ಯಾವುದು? Future perfect continuous tense. So ಇಲ್ಲೂ ಸಹ ಏನು? ಸಬ್ಜೆಕ್ಟ್ ಇದೆ, ಅದ್ರ ಜೊತೆಗೆ ಶಾಲ್ ಆರ್ ವಿಲ್ ಅಂತ ಇರುತ್ತೆ, ಹ್ಯಾವ್ ಪ್ಲಸ್ ಬೀನ್ ಅನ್ನೋ ವರ್ಡ್ ಇರುತ್ತೆ, ಆಮೇಲೆ V4 ಇದೆ.
ಓಕೆ, ಸೊ ಇಲ್ಲೂ ಸಹ ING ಫಾರ್ಮ್ ಇದೆ. ಇದಕ್ಕೇನು, ವಾಟ್ ಇಸ್ ದಿಸ್? ಸೊ ದಿಸ್ ದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಸ್ ಯೂಸ್ ಟು ಇಂಡಿಕೇಟ್ ಅ continuing action that will be completed at some specific time in the future. Okay, see, I shall have been playing, she will have been playing, or he will have been playing. At the best example, when he completes his school, he will have been studying at IIT. So ನೀವು 12th ಸ್ಟ್ಯಾಂಡರ್ಡ್ ಮುಗಿಸ್ ಆದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡು ನೀವು ಇನ್ನ 12th ಸ್ಟ್ಯಾಂಡರ್ಡ್ಗೆ ಹೋಗಿಲ್ಲ, ಇನ್ನು 10th ಅಲ್ಲಿ ಇದ್ದೀರಾ. ಬಟ್ ಈಗಲಿಂದನೇ ಪ್ಲಾನ್ ಆಗ್ತಿರಲ್ಲ, ದಟ್ ನಾನು PUC ಹೋದಾಗ ಇಲ್ಲ 12th ಸ್ಟ್ಯಾಂಡರ್ಡ್ಗೆ ಹೋಗಾದ್ಮೇಲೆ ಚೆನ್ನಾಗಿ ಓದ್ಬಿಟ್ಟು ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡು ನಾನು IIT ನಲ್ಲಿ ಓದುತ್ತೀನಿ, ಇಲ್ಲ ಮೆಡಿಕಲ್ ಕಾಲೇಜ್ ತೊಗೊತೀನಿ, ಇಲ್ಲಾಂದ್ರೆ ನಾನು ಸೈಂಟಿಸ್ಟ್ ಆಗಬೇಕು, ಸೊ ನಾನು ಪ್ಯೂರ್ ಸೈನ್ಸ್ ಚೂಸ್ ಮಾಡ್ತೀನಿ, ಇಲ್ಲ ನಿಮಗೆ ಒಂದೊಳ್ಳೆ ಅಕೌಂಟೆಂಟ್ ಆಗಬೇಕು, ನಿಮ್ಗಿರತ್ತಲ್ಲ ದಟ್, ಸೊ ದಟ್ ನಾನು IIML ಮಾಡ್ತೀನಿ, ಸೊ ನಿಮ್ಗಿರತ್ತಲ್ಲ ಈ ಥರ ಎಲ್ಲ ಡ್ರೀಮ್ಸ್. ಸೊ ಅದು ನಿಮ್ಮ ಫ್ಯೂಚರ್ ಡ್ರೀಮ್, ಮತ್ತು ಫ್ಯೂಚರಲ್ಲಿ ನಡೆಯುತ್ತೆ. ಅದನ್ನ ನೀವು ಈಗಲೇ ಲೈಕ್ ಯು ಜಸ್ಟ್ ಸೇಯಿಂಗ್ ದಟ್ ಯಾ ಹಿ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಅಟ್ IIT. ವೆನ್ ಹಿ ಕಂಪ್ಲೀಟ್ಸ್ ಇಸ್ ಸ್ಕೂಲ್, ಹಿ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಅಟ್ IIT. ಆರ್ ಯು ಕ್ಯಾನ್ ಸೇ ವೆನ್ ಐ ಕಂಪ್ಲೀಟ್ ಮೈ ಸ್ಕೂಲ್, ಐ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಅಟ್ IIT. ಅಲ್ವಾ? ಸೊ ಈ ತರ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲಿವರೆಗೂ ನಾವು ಟೆನ್ಸಸ್ ಕಾನ್ಸೆಪ್ಟ್ನ ಕವರ್ ಮಾಡಿದ್ದೀವಿ ಕಂಪ್ಲೀಟ್ ಆಗಿ, ಆಯ್ತಾ? ಆಲ್ ದ ಫಾರ್ಮ್ ಆಫ್ ಟೆನ್ಸಸ್ನ ಕವರ್ ಮಾಡಿದೆ. ಫಸ್ಟು ಟೆನ್ಸಸ್ ಅಂದರೆ ಏನು ಅಂತ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಅದಾದಮೇಲೆ ಪೀರಿಯಡ್ ಆಫ್ ಟೈಮ್ ಅಂದರೆ ಏನು ಆ್ಯಂಡ್ ಪಾಯಿಂಟ್ ಆಫ್ ಟೈಮ್ ಅಂದರೆ ಏನು ಅದು ಸಹ ಎಕ್ಸ್ಪ್ಲೇನ್ ಮಾಡಿದೆ. ಅದಾದಮೇಲೆ 5 ಫಾರ್ಮ್ಸ್ ಆಫ್ ವರ್ಬ್ನ ಸಹ ವಿತ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಬೇಕಾದ್ರೆ ಅದನ್ನು ನೀವು ಮಿಸ್ ಮಾಡಿದರೆ ರಿವೈಂಡ್ ಮಾಡಿ ವಿಡಿಯೋನ ಆ್ಯಂಡ್ ಆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ, ವಿ ಸ್ಟಾರ್ಟೆಡ್ ವಿತ್ ದ ವರ್ಬ್ಸ್, ವಿ ಸ್ಟಾರ್ಟೆಡ್ ವಿತ್ ದ ಟೆನ್ಸಸ್. ಪ್ರೆಸೆಂಟ್ ಟೆನ್ಸ್ ಕಡೆ ಪ್ರೆಸೆಂಟ್ ಇಂಡೆಫಿನೈಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, present perfect tense, present perfect continuous tense. Similarly, past indefinite, past continuous, past perfect continuous ಮುಗಿಸಾಯ್ತು. Future indefinite, future continuous, future perfect continuous. ಇದಿಷ್ಟನ್ನ ಸಹ ನಾನು ನಿಮಗೆ ಟಿಪ್ಸ್ ಸಹ ಇಲ್ಲಿ ವಿತ್ ಇನ್ ಬ್ರಾಕೆಟ್ಸ್ ಇದೆಯಲ್ಲ, ಸಬ್ಜೆಕ್ಟ್ ಪ್ಲಸ್ ಯಾವ ಟೈಪ್ ವರ್ಬ್ ಇರುತ್ತೆ, ದಟ್ ಇಸ್ ದ ಟಿಪ್, ದಟ್ ಇಸ್ ದ ಹಿಂಟ್. ಅದಕ್ಕೆ ನಿಮಗೆ ವರ್ಬ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಟಿಪ್ಸ್ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ನೀವು ಬೇಕಾದ್ರೆ ಒಂದು ಪೇಪರ್ನಲ್ಲಿ ಈ ಬ್ರಾಕೆಟ್ನಲ್ಲಿ ಇರೋದನ್ನ ನೀಟಾಗಿ ಬರೆದಿಟ್ಬಿಟ್ಟು ಬೇಕಾದ್ರೆ ನಿಮ್ಮ ರೂಮ್ನಲ್ಲಿ ಯಾವ್ದಾದ್ರು ಒಂದು ವಾಲ್ನಲ್ಲಿ ಅಂಟಿಸಿಟ್ಬಿಡಿ ಆ್ಯಂಡ್ ಡೈಲಿ ಅದನ್ನ ನೋಡಿ. ಸೊ ದಟ್ ಯು ವಿಲ್ ಬಿ ಥರೋ ವಿತ್ ದಟ್ ಆ್ಯಂಡ್ 5 ಟೈಪ್ಸ್ ಆಫ್ ವರ್ಬ್ನ ಸಹ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದ್ರ ಜೊತೆಗೆ ಯು ವಿಲ್ ಹ್ಯಾವ್ ಟು ಪ್ರಾಕ್ಟೀಸ್ ಎಕ್ಸಸೈಸ್ ಕ್ವೆಶನ್ಸ್ ಆಲ್ಸೋ. ಆವಾಗ ಯು ವಿಲ್ ಬಿ ಥರೋ ವಿತ್ ದ ಗ್ರಾಮರ್ ಪಾರ್ಟ್, ಆಯ್ತಾ? So this was all about tenses. Okay, ನಿಮಗೆ ಏನೇ ಡೌಟ್ ಇದ್ರೂ feel free to comment in the comment section. Okay, clear with that? So ಇದು ಮಾತ್ರ ಟೆನ್ಸಸ್ ಮಾತ್ರ ಒಂದು ಸ್ವಲ್ಪ ದೊಡ್ಡ ಕಾನ್ಸೆಪ್ಟ್, ಮಿಕ್ಕಿದೆಲ್ಲ ಪುಟ್ಟ ಕಾನ್ಸೆಪ್ಟ್ ಬೇಗನೆ ಮುಗಿಸ್ಬಿಡ್ಬೋದು. ಓಕೆ, ಸೊ ಇವಾಗ ವಿ ಆರ್ ಮೂವಿಂಗ್ ಆನ್ ಟು ಮಾಡಲ್ಸ್ ವರ್ಬ್. ಸೊ ಇವಾಗ ಮಾಡಲ್ಸ್ ವರ್ಬ್ ಅಂದ್ರೆ ಏನು? ವಾಟ್ ಇಸ್ ಮಾಡಲ್ಸ್ ವರ್ಬ್? So modals verb ಅಂದ್ರೆ ಏನು? It is a type of auxiliary verb type ಅಲ್ವಾ, that will describe what the writer is thinking or author is thinking. It is ಒಂಥರ ಎಕ್ಸ್ಪ್ರೆಸ್ ಮಾಡುತ್ತೆ, ಆಯ್ತಾ? See, modal auxiliaries that express the mode or the manner of action or modality denoted by the main verb. So ಇದು ಜಾಸ್ತಿ ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆ, see a model that is likelihood, ಇಲ್ಲ ಎಬಿಲಿಟಿ, ಇಲ್ಲ ಪಾಸಿಬಿಲಿಟಿ, ಪರ್ಮಿಷನ್, ರಿಕ್ವೆಸ್ಟ್, ಕೆಪಾಸಿಟಿ, ಸಜೆಷನ್ಸ್, ಆರ್ಡರ್, ಆಬ್ಲಿಗೇಷನ್ ಆರ್ ಅಡ್ವೈಸಸ್ ಏನಾದರೂ ಆಗಿರ್ಬೋದು, ಆಯ್ತಾ? ಆಮೇಲೆ ಮಾಡಲ್ಸ್ ಬಂದು ಇದೇನು, ಇಟ್ ಇಸ್ ದ ಮಾಡಿಫೈಡ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್. ಇದು ನೆನ್ಪಿಡ್ಕೊಬೇಕು. ಮಾಡಲ್ ವರ್ಬ್ ಏನು? ಇಟ್ ಇಸ್ ದ ಮಾಡಿಫೈಡ್ ವರ್ಷನ್ ಆಫ್ ಹೆಲ್ಪಿಂಗ್ ವರ್ಬ್ಸ್. ಓಕೆ, ಆಮೇಲೆ ಮಾಡಲ್ ವರ್ಬ್ಸ್ ಆರ್ ಕಾಲ್ಡ್ ಡಿಫೆಕ್ಟಿವ್ ವರ್ಬ್ಸ್. ಏನಂತ ಕರಿತೀವಿ ಇದನ್ನ? ಡಿಫೆಕ್ಟಿವ್ ವರ್ಬ್ಸ್ ಅಂತ ಸಹ ಕರಿತೀವಿ. ಇದರಲ್ಲಿ ಯಾವುದೇ ES, ED ಆ್ಯಡ್ ಆಗಲ್ಲ ಟು ದೆಮ್ ಆ್ಯಂಡ್ ಆಲ್ಸೋ ದೇ ಡೋಂಟ್ ಹ್ಯಾವ್ ING ಫಾರ್ಮ್ ಆಲ್ಸೋ. ಸೊ ಇಲ್ಲಿ V3, V4 ಫಾರ್ಮ್ ಎಲ್ಲ ಬರಲ್ಲ, ಆಯ್ತಾ? ಇದಕ್ಕೆ ಯಾವುದೇ ಫಾರ್ಮ್ ಇಲ್ಲ ಮಾಡಲ್ ವರ್ಬ್ಸ್ಗೆ. ಮತ್ತೆ ಇಟ್ ಇಸ್ ದ ಮಾಡಿಫೈಡ್ ವರ್ಷನ್ ಆಫ್ ಹೆಲ್ಪಿಂಗ್ ವರ್ಬ್. ಆಮೇಲೆ ಇನ್ನೊಂದೇನು, ದೀಸ್ ಮಾಡಲ್ ಆಕ್ಸಿಲರಿ ದಟ್ ಎಕ್ಸ್ಪ್ರೆಸ್ ದ ಮೋಡ್ ಆರ್ ಮ್ಯಾನರ್ ಆಫ್ ಆಕ್ಷನ್ ಇಲ್ಲ ಮಾಡಾಲಿಟಿ ಏನು ಮಾಡುತ್ತೆ ಇದು? ಇಟ್ ಈಸ್ ಆಕ್ಚುಲಿ ಎಕ್ಸ್ಪ್ರೆಸಿಂಗ್ ದ ರೈಟರ್. ಇಟ್ ಈಸ್ ಲೈಕ್ ಹೆಲ್ಪಿಂಗ್ ವರ್ಬ್. ಇಟ್ ಈಸ್ ಎಕ್ಸ್ಪ್ರೆಸಿಂಗ್ ಪಾಸಿಬಿಲಿಟಿ, ಎಬಿಲಿಟಿ, ಲೈಕ್ಲಿಹುಡ್,
ಆಯ್ತಾ, ಇದಂತ್ರ ದಟ್ಸ್ ವೈ ಅದನ್ನ ಹೆಲ್ಪಿಂಗ್ ವರ್ಬ್ ನ ಸಹ ಅಂತ ಸಹ ಕರೀತಾರೆ. ಇಟ್ ಇಸ್ ದ ಮಾಡಿಫೈಡ್ ವರ್ಷನ್ ಆಫ್ ಹೆಲ್ಪಿಂಗ್ ವರ್ಬ್. ಓಕೆ, ಅರ್ಥ ಆಯ್ತಲ್ಲ ಮಾಡೆಲ್ ವರ್ಬ್ ಅಂದ್ರೆ ಏನು ಅಂತ ಒಂದು ಐಡಿಯಾ ಸಿಕ್ತಲ್ಲ. ಸೊ ಇವಾಗ ವಿತ್ ಎಕ್ಸಾಂಪಲ್ಸ್ ನಾವು ನೋಡೋಣ. ಅಂಡ್ ಈ ಮಾಡೆಲ್ ವರ್ಬ್ಸ್ ನಲ್ಲೂ ಸಹ ಕೆಲವೊಂದು ರೂಲ್ಸ್ ಗಳನ್ನ ನೀವು ನೆನ್ಪಿಡ್ಕೊಬೇಕು. ಆಯ್ತಾ, ಆ ರೂಲ್ಸ್ ಹೋಗಿನ ಮುಂಚೆ ಒಂದ್ಸಲಿ ಈ ಮಾಡೆಲ್ ವರ್ಬ್ಸ್ ಗಳನ್ನೆಲ್ಲ ನೋಡ್ಕೊಳ್ಳಿ. ಯಾವ್ದೆಲ್ಲ ಎಕ್ಸಾಂಪಲ್ ಫಾರ್ ಮಾಡೆಲ್ ವರ್ಬ್ಸ್. ನಿಮ್ಗೆ ಬೇಕಂದ್ರೆ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ, ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ ಆಫ್ ದಿಸ್. ಇದಿಷ್ಟಿಂದಾನೆ ಲೈಕ್ ದೀಸ್ ಆರ್ ದ ಮ್ಯಾಕ್ಸಿಮಮ್ ಮಾಡೆಲ್ ವರ್ಬ್ಸ್ ಇರೋದು. ಅಂಡ್ ನಿಮ್ ಸಿಲೆಬಸ್ಗೂ ಅಷ್ಟೇ ಇಷ್ಟು ಓದಿರೇನೆ ಜಾಸ್ತಿ ಆಕ್ಚುಲಿ. ಓಕೆ, ಯಾವ್ದು ಮಾಡೆಲ್ ವರ್ಬ್ ಅಂದ್ರೆ ಶಾಲ್, ವಿಲ್, ಶುಡ್, ವುಡ್, ಮಸ್ಟ್, ought to, dare, can, could, may, might, used to, need. ಸೊ ಇದಿಷ್ಟು ಫಾರ್ಮ್ಗೆ ಎಸ್ ಆಗಲಿ, ಇ ಎಸ್ ಆಗಲಿ, ಐ ಎನ್ ಜಿ ಫಾರ್ಮ್ ಆಗಲಿ ಇಲ್ಲ, ಈ ಫಾರ್ಮ್ಸ್ಗಳು ಇಲ್ಲ. ಓಕೆ, ಕ್ಲಿಯರ್ ವಿತ್ ದಟ್. ಸೊ ಇದಿಷ್ಟು ಬಂದು ಟೈಪ್ಸ್ ಆಫ್ ಮಾಡೆಲ್ ವರ್ಬ್ಸ್. ಎಲ್ಲಾದ್ರ ಕೆಳಗಡೆ ನಾವು ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಮಾಡೆಲ್ ವರ್ಬ್ಸ್ ಎಕ್ಸಾಂಪಲ್ಸ್ ನೋಡೋಕ್ಕಿಂತ ಮುಂಚೆ ಲೈಕ್ ಐ ಟೋಲ್ಡ್ ಯು, ಎಲ್ಲಾ ಕಾನ್ಸೆಪ್ಟ್ಸ್ ಕೆಳಗಡೆನೂ ರೂಲ್ಸ್ ಇರುತ್ತೆ. ಆ ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಆಯ್ತಾ, ಸೊ ಇವಾಗ V1 ಬಂದು ಏನು, ಅದು ಹಾಗೆ ಇರುತ್ತೆ, ಡ್ರಾ, ಸಿಂಗ್, ಡ್ಯಾನ್ಸ್ ಅದೆಲ್ಲ. ದಟ್ ಇಸ್ ಯೂಸ್ಡ್ ಆಸ್ ಪ್ರಾಪರ್ ವರ್ಬ್. ಅದನ್ನ ದಟ್ ಇಸ್ ಯೂಸ್ಡ್ ಆಫ್ಟರ್ ಮಾಡೆಲ್. ಆಯ್ತಾ, ದೇ ಕ್ಯಾನ್ ವಿನ್ ದ ರೇಸ್. ಸೊ ಕ್ಯಾನ್ ಸಿ ವಿನ್ ಬಂದೇನು, ಇಟ್ ಈಸ್ ಅ ವರ್ಬ್. Models, you know, here V1 is used after model. Look, for example, this is a model and idu win bandu is V1. ಅದರಿಂದ ಏನಿದೆ, ಮಾಡೆಲ್ ಇದೆ ಕ್ಯಾನ್. ದೇ ಕ್ಯಾನ್ ವಿನ್ ದ ರೇಸ್. ಓಕೆ, ಆಲ್ವೇಸ್ ರಿಮೆಂಬರ್ ಮಾಡೆಲ್ಸ್ ಬಂದು ಲೈಕ್ V1 ಹಿಂದೆ ಮಾಡೆಲ್ ಇದ್ದೇ ಇರತ್ತೆ. ಆಯ್ತಾ, ಆಫ್ಟರ್ ought and used models to is used. For example, we ought to respect our parents. We ought to respect our parents and we used to pray. So ivaga nodi, ought to, used to, always ought ಮತ್ತೆ used ಅದೆರಡು ಸಹ ಏನು ಮಾಡೆಲ್. ಆ ಮಾಡೆಲ್ಗಳ ಮುಂದೆ ಏನಿದೆ, to ಅನ್ನೋ ವರ್ಡ್ ನ ಆಡ್ ಮಾಡ್ತೀವಿ. and then two models cannot be used together. ಎರಡು ಮಾಡೆಲ್ಸ್ಗಳು, ಸಿ ಲಿಸ್ಟ್ ಆಫ್ ಮಾಡೆಲ್ಸ್ ನ ತೋರಿಸಿದೀನಲ್ಲ, ಇದರಲ್ಲಿ ಯಾವುದೇ ಮಾಡೆಲ್ಸ್ ಒಂದ್ ಸೆಂಟೆನ್ಸ್ ನಲ್ಲಿ ಕಂಟಿನ್ಯೂಸ್ ಆಗಿ ಇರೋದಕ್ಕೆ ಆಗಲ್ಲ. ಆತರ ಇದ್ರೆ ಇಟ್ ಇಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇವಾಗ ಫಾರ್ ಎಕ್ಸಾಂಪಲ್, ಮೀರಾ ಕ್ಯಾನ್ ಅಂಡ್ ವಿಲ್ ಹೆಲ್ಪ್ ಮೀ. ಸಿ ಕ್ಯಾನ್ ಸಹನು ಮಾಡೆಲ್ಲೇನೆ, ವಿಲ್ ಸಹನು ಮಾಡೆಲ್ಲೇನೆ. ಬಟ್ ಕ್ಯಾನ್ ಅಂಡ್ ಸಿ ಕ್ಯಾನ್ ಮತ್ತೆ ವಿಲ್ ಕಂಟಿನ್ಯೂಸ್ ಆಗಿಲ್ಲ, ಅದ್ರ ನಡುವೆ ಅಂಡ್ ಅನ್ನೋ ವರ್ಡ್ ಇದೆ. ಸೊ ಒಂದ್ ಸೆಂಟೆನ್ಸ್ ನಲ್ಲಿ ಎರಡು ಮಾಡೆಲ್ಸ್ ಇರ್ಬೋದು, ಬಟ್ ಆ ಎರಡು ಮಾಡೆಲ್ಸ್ ಬಂದು ಕಂಟಿನ್ಯೂಸ್ ಆಗಿ ಇರಬಾರ್ದು. ದಟ್ ಇಸ್ ದ ರೂಲ್. ಇಟ್ ಶುಡ್ ನಾಟ್ ಬಿ ಕಂಟಿನ್ಯೂಸ್. ಎಸ್, ಒನ್ ಸ್ಟೇಟ್ಮೆಂಟ್ ನಲ್ಲಿ ಎರಡು ಮಾಡೆಲ್ಸ್ ಇರ್ಬೋದು, ಬಟ್ ಕಂಟಿನ್ಯೂಸ್ ಆಗಿ ಇರಬಾರ್ದು. ದಟ್ ಇಸ್ ದ ರೂಲ್. ಆಯ್ತಾ, ಮಾಡೆಲ್ ಆಕ್ಸಿಲರಿ ವರ್ಬ್ ಫಾರ್ಮ್ ಕ್ಯಾನ್ ನಾಟ್ ಬಿ ಚೇಂಜ್ಡ್. ಇಟ್ ಡಸ್ ನಾಟ್ ಹ್ಯಾವ್ V1, V2, V3, V4, V5 ಫಾರ್ಮ್. ಸೊ ಈ ಹೆಲ್ಪಿಂಗ್ ವರ್ಬ್ಸ್ ಇದೆಯಲ್ಲ, ಮಾಡಿಫೈಡ್ ವರ್ಷನ್ ಆಫ್ ಹೆಲ್ಪಿಂಗ್ ವರ್ಬ್ ಏನು, ಇಟ್ ಇಸ್ ಮಾಡೆಲ್ ಆಕ್ಸಿಲರಿ ಅಲ್ಲ. ಈ ಆಕ್ಸಿಲರಿ ವರ್ಬ್ಸ್ ಗಳು ಬಂದು ಏನಂತ ಅಂದ್ರೆ, ಸಿ ಇಟ್ ಡಸ್ ನಾಟ್ ಹ್ಯಾವ್ ಯಾವುದೇ ಐ ಟೋಲ್ಡ್ ವರ್ಬ್ಸ್ ನಲ್ಲಿ 5 ತರವಾದ ಫಾರ್ಮ್ಸ್ ಇದೆ. ಯಾವುದೇ 5 ತರ ಫಾರ್ಮ್ಸ್ ಅನ್ನು ಯೂಸ್ ಮಾಡಕ್ ಆಗಲ್ಲ. ಸೊ ಈ ವರ್ಬ್ ನ ಈ ಟೈಪ್ ಆಫ್ ವರ್ಬ್ ನ, ದಟ್ ಇಸ್ ಮಾಡೆಲ್ ಆಕ್ಸಿಲರಿ ವರ್ಬ್ ನ ನೀವು ಯಾವುದೇ ಫಾರ್ಮ್ ಇಂದ ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಅದು ಹೆಂಗಿದೆಯೋ ಹಂಗೆ ಇರಬೇಕು. ಓಕೆ, ಈ ರೂಲ್ಸ್ ಗಳನ್ನ ಯು ಶುಡ್ ರಿಮೆಂಬರ್. ಈ 4 ರೂಲ್ಸ್. ಸಿ ಮೋಸ್ಟ್ಲಿ ಮಾಡೆಲ್ಸ್ V1 ವರ್ಬ್ ಇಂದ ಮಾಡೆಲ್ ಇರುತ್ತೆ. ಆಮೇಲೆ ಇನ್ ಕೇಸ್ ಕೆಲವೊಂದು ಮಾಡೆಲ್ಸ್ ಲೈಕ್ ought ಇಲ್ಲ ಯೂಸ್ಡ್ ಆ ಥರ ವರ್ಡ್ಸ್ ಯೂಸ್ ಮಾಡಿದಾಗ ಅದ್ರದ್ದು ಮುಂದಿನ ವರ್ಡ್ ನಲ್ಲಿ ಟು ಅನ್ನೋ ವರ್ಡ್ ಇರುತ್ತೆ. ಆಮೇಲೆ ಯಾವುದೇ 2 ಆಕ್ಸಿಲರಿ ಮಾಡೆಲ್ ಆಕ್ಸಿಲರಿ ಬಂದು ಏನು ಒಟ್ಟಿಗೆ ಇರಲ್ಲ, ಅದ್ರ ನಡುವೆ ಯಾವುದೋ ಒಂದು ವರ್ಡ್ ಇದ್ದೇ ಇರತ್ತೆ. ಅಂಡ್ ಆಮೇಲೆ ಈ ವರ್ಬ್ಸ್ ಗಳಿಗೆ ಯಾವುದೇ ತರವಾದ ಡಿಫ್ರೆಂಟ್ ಫಾರ್ಮ್ಸ್ ಗಳಿಲ್ಲ. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ರೂಲ್ಸ್ ವಿಚ್ ಯು ವಿಲ್ ಹ್ಯಾವ್ ಟು ಕೀಪ್ ಇನ್ ಯೋರ್ ಮೈಂಡ್ ವೆನ್ ಯು ಆರ್ ಡೂಯಿಂಗ್ ದಿಸ್. ಓಕೆ, ಸೊ ಇವಾಗ ಶಾಲ್ ಮತ್ತೆ ವಿಲ್ ಎಲ್ಲಿ ಯೂಸ್ ಮಾಡ್ತಾರೆ ನೋಡೋಣ. ಸಿ ಬೋತ್ ಆಫ್ ದೆಮ್ ಎಕ್ಸ್ಪ್ರೆಸ್ ದ ಸಿಂಪಲ್ ಫ್ಯೂಚರ್. ಓಕೆ, ಸಿ ಶಾಲ್ ಇಸ್ ಯೂಸ್ಡ್ ಬಿಫೋರ್ ಐ ಅಂಡ್ ವಿಲ್.
ಅಂದರೆ ಫಸ್ಟ್ ಪರ್ಸನ್. ಶಲ್ ಐ, ವಿ ಕ್ಯಾನ್. ಸೊ ಫಸ್ಟ್ ಪರ್ಸನ್ ನ ಇಂಡಿಕೇಟ್ ಮಾಡುತ್ತೆ. ವೆರಾಸ್ ವಿಲ್ ಬಂದು ಇಸ್ ಯೂಸ್ಡ್ ಬಿಫೋರ್ 2 and 3 person. ದೇ ವಿಲ್ ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಇವಾಗ ನಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಐ ಶಲ್ ಆರ್ ವಿ ಶಲ್, ಆ ವಿ ನಲ್ಲಿ ನೀನು ಇನ್ಕ್ಲೂಡ್ ಆಗಿದ್ಯಾ. ಇನ್ ಕೇಸ್ ನೀನ್ ಇನ್ಕ್ಲೂಡ್ ಆಗಿಲ್ಲ, ದೇ ವಿಲ್ ಡೂ ದಾಟ್, ದೇ ವಿಲ್ ಹ್ಯಾವ್ ಟು ಡೂ ದಾಟ್. ಹಾಗೆ. ಸೊ ಎಕ್ಸಾಂಪಲ್ಸ್ ನೋಡೋಣ. ಐ ಡು ನಾಟ್ ನೋ ವೆದರ್ ಐ ಶಲ್ ಬಿ ಏಬಲ್ ಟು ಕಮ್. ಸಿ ಐ, ವಿ, ಆಮೇಲೆ ಇಫ್ ವಿ ವಾಕ್ ಫಾಸ್ಟ್ ವಿ ಶಲ್ ಕ್ಯಾಚ್ ದ ಟ್ರೈನ್. ಇಲ್ಲಿ ನೋಡಿ ವಿ ಹತ್ರ ಇದೆ, ವಿ ಮತ್ತೆ ಐ ಅದೆರಡರಲ್ಲೂ ಯು ವಿಲ್ ಬಿ ಇನ್ವಾಲ್ವ್ಡ್ ಅಲ್ವಾ. ವೆನ್ ನೀವು ಯಾವಾಗ ವಿ ಅನ್ನೋ ವರ್ಡ್ ಯೂಸ್ ಮಾಡ್ತೀರಾ, ಆ ಗ್ರೂಪ್ ನಲ್ಲಿ ನೀವು ಇನ್ಕ್ಲೂಡ್ ಆಗಿದ್ರೆ ವಿ ಆಲ್ ಹ್ಯಾಡ್ ಬೀನ್ ಅಂತ ಹೇಳ್ತೀರಾ. ಇನ್ ಕೇಸ್ ನೀವು ಒಬ್ಬರೇ ಮಾಡ್ತೀರಾ ದೆನ್ ಐ ಅಂತ ಹೇಳ್ತೀರಾ ಅಲ್ವಾ. ಬಟ್ ಇವಾಗ ಇಲ್ಲೇನು, ಅಂಡ್ ಆಲ್ಸೋ ಮೈ ಸ್ಕೂಟರ್ ಇಸ್ ಓಲ್ಡ್ ಶಲ್ ಐ ಸೆಲ್ ಇಟ್. ನಾನು ನನ್ನ ಸ್ಕೂಟಿನ ಸೆಲ್ ಮಾಡಲ, ಹಳೇದಾಗಿದೆ. ಶಲ್ ಐ ಸೆಲ್ ಇಟ್. ಹರಿ, ಯು ಲುಕ್ ಸೋ ಟಯರ್ಡ್. ಶಲ್ ಐ ಡಿಗ್ ಫಾರ್ ಯು ಸಮ್ ಟೈಮ್. ಆಮೇಲೆ ದೇ, ಇಲ್ಲಿ ನೋಡಿ ದೇ ವಿಲ್ ರೀಚ್ ಹೋಮ್ ಬಿಫೋರ್ ದ ಸನ್ಸೆಟ್. ಆಮೇಲೆ ಶಿ ಅಂದ್ರೂ ಸಹ ಯು ಆರ್ ಟಾಕಿಂಗ್ ಅಬೌಟ್ ಅನದರ್ ಗರ್ಲ್ ಅಲ್ಲ. ಶಿ ವಿಲ್ ಬೈ ಅ ಕಾರ್, ಶಿ ವಿಲ್ ನಾಟ್ ಲಿಸನ್ ಟು ಹೆಮ್. ವಿಲ್ ಯು, ಇನ್ನೊಬ್ರನ್ನ ಕೇಳ್ತಾ ಇದ್ರ, ವಿಲ್ ಯು ಪ್ಲೀಸ್ ಓಪನ್ ದ ವಿಂಡೋ. ಕೆಲವೊಂದು ಸಿಚುವೇಶನ್ ಅಲ್ಲಿ ಎಸ್ ಐ ವಿಲ್, ಕೆಲವೊಂದು ಸಮ್ ಟೈಮ್ಸ್ ಯು ವಿಲ್ ಹ್ಯಾವ್ ಟು ಯೂಸ್ ವಿಲ್ ಫಾರ್ ಫಸ್ಟ್ ಪರ್ಸನ್ ಆಲ್ಸೋ. ಐ ವಿಲ್ ರಿಟರ್ನ್ ಯೋರ್ ಬುಕ್ ಟುಮಾರೋ. ಓಕೆ, ವೆನ್ ಯು ಆರ್ ಸೇಯಿಂಗ್ ಎಸ್ ನಾನು ಮಾಡೇ ಮಾಡ್ತೀನಿ, ಐ ವಿಲ್ ರಿಟರ್ನ್ ದ ಬುಕ್ ಟುಮಾರೋ. ಓಕೆ, ಕ್ಲಿಯರ್ ವಿತ್ ದಟ್? ಫೈನ್. ನೆಕ್ಸ್ಟ್ ಒನ್ ಬಂದು ನೋಡೋಣ. ಶುಡ್. ಶುಡ್ ಎಲ್ಲಿ ಯೂಸ್ ಆಗುತ್ತೆ? ವೆನ್ ಯು ಆರ್ ಎಕ್ಸ್ಪ್ರೆಸಿಂಗ್ ಡ್ಯೂಟಿ ಇಲ್ಲ ಅಡ್ವೈಸ್ ಇಲ್ಲ ಆಬ್ಲಿಗೇಷನ್, ಇದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಶುಡ್ ಅನ್ನೋ ವರ್ಡ್ ಯೂಸ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯು ಶುಡ್, ಇಟ್ ಇಸ್ ಅ ರೂಲ್ ಅಲ್ಲ. ಲೈಕ್ ಸಿ ಡ್ಯೂಟಿ ಇಲ್ಲ ಯಾವ್ದಾದ್ರು ಅಡ್ವೈಸ್ ಮಾಡ್ಬೇಕಾದ್ರೆ, ಆಬ್ಲಿಗೇಷನ್ ಇರ್ಬೇಕಾದ್ರೆ ಶುಡ್ ಅನ್ನೋ ವರ್ಡ್ ಯೂಸ್ ಆಗುತ್ತಲ್ಲ. ಯು ಶುಡ್ ರೆಸ್ಪೆಕ್ಟ್ ಯುವರ್ ಎಲ್ಡರ್, ಇದೇನಿದು, ಇಟ್ ಇಸ್ ಆಬ್ಲಿಗೇಷನ್. ಹಿ ಶುಡ್ ಸ್ಪೀಕ್ ದ ಟ್ರೂತ್, ಇಟ್ ಇಸ್ ಅಡ್ವೈಸ್. ಆಲ್ವೇಸ್ ಇಟ್ಸ್ ಬೆಟರ್ ಯು ಸ್ಪೀಕ್ ದ ಟ್ರೂತ್. ಸುಳ್ಳು ಹೇಳಿದ್ರೆ ಆ ಮೂಮೆಂಟ್ ನಲ್ಲಿ ನಿಮ್ಗೆ ಚೆನ್ನಾಗಿರ್ಬೋದು, ಬಟ್ ಲೇಟರ್ ಆಲ್ವೇಸ್ ದ ಟ್ರೂತ್ ವಿನ್ಸ್. ಸೊ ಏನು, ಯು ಶುಡ್ ಸ್ಪೀಕ್ ದ ಟ್ರೂತ್. ಓಕೆ, ಆಮೇಲೆ ಹಿ ಶುಡ್ ಹ್ಯಾವ್ ಸ್ಪೋಕನ್ ದ ಟ್ರೂತ್ ಬಟ್ ಹಿ ಡಿಂಟ್. ಓಕೆ, ಸೊ ಇವಾಗ ಇಲ್ಲೆಲ್ಲ ಏನು ಶುಡ್ ಅನ್ನೋದು ಬರುತ್ತೆ. ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಡ್ಯೂಟೀಸ್, ಅದು ಡ್ಯೂಟೀಸ್ ನ ಹೇಳ್ಬೇಕಾರೆ ಇಲ್ಲ ಅಡ್ವೈಸಸ್ ಆಬ್ಲಿಗೇಷನ್, ಆ ಟೈಮ್ನಲ್ಲಿ ಶುಡ್ ಅನ್ನೋ ವರ್ಡ್ ಬಂದೇ ಬರುತ್ತೆ. ವುಡ್. ಸೊ ವುಡ್ ಬಂದು ಏನು, ಇಟ್ ಇಸ್ ದ ಪಾಸ್ಟ್ ಫಾರ್ಮ್ ಆಫ್ ವಿಲ್ ಅಲ್ವಾ. ಇದು ಸಹ ಏನು, ಇಟ್ ಇಸ್ ಯೂಸ್ ಟು ಎಕ್ಸ್ಪ್ರೆಸ್ ದ ಪಾಸ್ಟ್ ಟೆನ್ಸ್ ಆಫ್ ವಿಲ್ ಅಂಡ್ ವಿಲ್ ಶಾಲ್ ಇನ್ ದ ಇಂಡೈರೆಕ್ಟ್ ಸ್ಪೀಚ್. ಆಯ್ತಾ. ಎಕ್ಸಾಂಪಲ್ ಏನು, they told that they would fly kites the next day. ಆಯ್ತಾ. ಸೊ ಇದು ವುಡ್ ಬಂದು ಏನು, ಇಟ್ ಇಸ್ ದ ಪಾಸ್ಟ್ ಫಾರ್ಮ್ ಆಫ್ ವಿಲ್. ಅಂಡ್ ಅದ್ರ ಜೊತೆಗೆ ಗಾಂಧೀಜಿ ವುಡ್ ಸ್ಪಿನ್ ಎವ್ರಿ ಡೇ, ಇದೇನಿದು, ಇಟ್ ಇಸ್ ಅ ಪಾಸ್ಟ್ ಹ್ಯಾಬಿಟ್ ಅಲ್ವಾ. ಆಮೇಲೆ ವುಡ್ ಯು ಮೈಂಡ್ ಓಪನಿಂಗ್ ದ ವಿಂಡೋ, ಇದು ಬಂದೇನು, ಇಟ್ ಇಸ್ ಅ ಪೊಲೈಟ್ ರಿಕ್ವೆಸ್ಟ್. ವುಡ್ ಯು ಮೈಂಡ್ ಓಪನಿಂಗ್ ದ ವಿಂಡೋ. ಆಯ್ತಾ. ಸೊ ಈ ತರ ಮಾಡೆಲ್ ವರ್ಬ್ಸ್ ಕೆಲವೊಂದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ರೆ ಸಾಕು. ಅಂಡ್ ಅದು ಹೇಗೆ ಗೊತ್ತಾಗುತ್ತೆ, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಇಸ್ ದ ಕೀ. ಓಕೆ, ಫೈನ್. ನೆಕ್ಸ್ಟ್ ಒನ್ ಬಂದೇನು, ಕ್ಯಾನ್. ಸೊ ಇವಾಗ ಕ್ಯಾನ್ ಬಂದೇನು, ಇಟ್ ಇಸ್ ಲೈಕ್ ಬಿ ಎಸ್ ಐ ಕ್ಯಾನ್ ಐ ವಿಲ್ ಅಂತ ಹೇಳ್ತಿರಲ್ಲ, ಐ ಕ್ಯಾನ್ ಡೂ ಇಟ್. ಇಟ್ ಇಸ್ ಲೈಕ್ ಏಬಲ್ ಟು ಡೂ ಸಮಥಿಂಗ್ ಆರ್ ನೋ ಹೌ ಟು. ಇಟ್ ಇಸ್ ಲೈಕ್ ದ ಸ್ಟ್ರೆಂತ್ ಹೇಳ್ತಾ ಇರೋದು. ಇಟ್ ಕ್ಯಾನ್ ಬಿ ಫಿಸಿಕಲ್ ಆರ್ ಮೆಂಟಲ್ ಸ್ಟ್ರೆಂತ್. ಅಂಡ್ ಇದು ಎಬಿಲಿಟಿನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಪರ್ಮಿಷನ್, ಈವನ್ ವೆನ್ ಯು ಆರ್ ಆಸ್ಕಿಂಗ್ ಪರ್ಮಿಷನ್, ಕ್ಯಾನ್ ಯು ಡೂ ದ್ಯಾಟ್ ಫಾರ್ ಮೀ, ಕ್ಯಾನ್ ಐ ಗೋ ಔಟ್. ಸೊ ಇಟ್ ಕ್ಯಾನ್ ಬಿ ರಿಕ್ವೆಸ್ಟ್ ಆಲ್ಸೋ, ಪಾಸಿಬಿಲಿಟಿ ಆಲ್ಸೋ. ಕ್ಯಾನ್ ಐ ಟೇಕ್ ಲೀವ್. ಸೊ ಇಟ್ ಕ್ಯಾನ್ ಬಿ ರಿಕ್ವೆಸ್ಟ್. ಹೇಳ್ಬೇಕು ರಿಕ್ವೆಸ್ಟ್ ಏನು, ರಿಕ್ವೆಸ್ಟ್ ಮಾಡ್ಬೇಕಾದ್ರೂ ಕ್ಯಾನ್ ಅನ್ನೋ ವರ್ಡ್ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ನೀವೇನಾದ್ರೂ ನಿಮ್ಮ ಸ್ಟ್ರೆಂತ್ ಹೇಳ್ಬೇಕಾದ್ರೆ ಎಸ್ ಐ ಕ್ಯಾನ್ ಡೂ ಇಟ್, ಎಸ್ ಐ ವಿಲ್ ಡೂ ಇಟ್, ಎಸ್ ಐ ಆಮ್ ಸ್ಟ್ರಾಂಗ್ಫುಲ್, ಐ ಆಮ್ ವೆರಿ ಪವರ್ಫುಲ್. ಸೊ ನಿಮ್ಮ ಸ್ಟ್ರೆಂತ್ ಹೇಳ್ಬೇಕಾದ್ರೆ ಕ್ಯಾನ್ ಅನ್ನೋ ವರ್ಡ್ ಬರುತ್ತೆ ಅಲ್ವಾ. ಸಿ ಹಿಯರ್ ಐ ಕ್ಯಾನ್ ಸ್ಪೀಕ್ ಫ್ಲೂಯೆಂಟ್ಲಿ, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ, ಇಟ್ ಈಸ್ ಎಬಿಲಿಟಿ. ಆಮೇಲೆ ಕ್ಯಾನ್ ಐ ಗೋ ಹೋಮ್ ನೌ, ಇದು ರಿಕ್ವೆಸ್ಟ್. ಸಿ ಆಮೇಲೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟು ಹರ್ ಆನ್ ದ ವೇ ಇಸ್ ದ ಪಾಸಿಬಿಲಿಟಿ. ಓಕೆ, ಸೊ ಇವಾಗ ಈ ಮಾಡೆಲ್ ವರ್ಬ್ಸ್ ನ ಚೆನ್ನಾಗಿ ಯಾವ್ದಾವ್ದು ಮಾಡೆಲ್ ವರ್ಬ್ಸ್ ಅಂತ ನೆನ್ಪಿಟ್ಕೊಂಡ್ರೆ ಆಯ್ತು, ಆರಾಮ್ಸೆ ಯು ಕ್ಯಾನ್ ಅಪ್ಲೈ.
ಡೇ ಟು ಡೇ ಲೈಫ್ನಲ್ಲಿ ನೀವು ಮಾತಾಡಿರೋದನ್ನ ಕೇಳಿಸ್ಕೊಂಡಿರ್ತೀರ. ಸೊ ಇಟ್ ಇಸ್ ಆಕ್ಚುಲಿ ವೆರಿ ಈಸಿ. ನಿಮಗೆ ಆ 5 ಫಾರ್ಮ್ಸ್ ಆಫ್ ವರ್ಬ್ ಅರ್ಥ ಮಾಡ್ಕೊಂಡ್ರೆ ಆಯ್ತು. ಹೇಳ್ದಲ್ಲ, ನಿಮ್ಮ ಕಂಪ್ಲೀಟ್ ಗ್ರಾಮರ್ ಸಿಲೆಬಸ್ನಲ್ಲಿ ಫುಲ್ ವರ್ಬ್ ಸುತ್ತಮುತ್ತಲೇ ಇದೆಲ್ಲ ಆಟ ಆಡ್ತಾ ಇರೋದು, ಲೈಕ್ ಈ ಕಾನ್ಸೆಪ್ಟ್ಸ್ಗಳೆಲ್ಲ. ಓಕೆ, ಅದೇನೋ ಚೆನ್ನಾಗಿ ನಿಮಗೆ ಆ ಕಾನ್ಸೆಪ್ಟ್ಗಳು ಚೆನ್ನಾಗಿ ಅರ್ಥ ಆಯ್ತಂದ್ರೆ ಇಟ್ ಇಸ್ ವೆರಿ ಈಸಿ ಫಾರ್ ಯು. ಓಕೆ, ದೆನ್ ಕುಡ್ ಸಹ ಏನು, ಇಟ್ ಇಸ್ ದ ಪಾಸ್ಟ್ ಫಾರ್ಮ್ ಆಫ್ ಕ್ಯಾನ್. ಓಕೆ, he could recite Gita when he was 5. Adeno, it is the ability. It is talking about ability. Could you please lend me your pen? Could you please lend me your pen? Ideno, it is a polite request. Okay, amele, you could have caught the train if you had run fast. That is possibility. Same ene can matte could ge eno ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅದು ಸೇಮ್ ಏನೇ, ಬಟ್ ಕ್ಯಾನ್ ಬಂದು ಇಟ್ ಇಸ್ ಟಾಕಿಂಗ್ ಅಬೌಟ್ ಪ್ರೆಸೆಂಟ್ ಟೆನ್ಸ್. ಇಟ್ ಇಸ್ ಯೂಸ್ಡ್ ಇನ್ ಪ್ರೆಸೆಂಟ್ ಟೆನ್ಸ್, whereas ಕುಡ್ ಬಂದೇನು ಇಟ್ ಇಸ್ ಯೂಸ್ಡ್ ಇನ್ ಪಾಸ್ಟ್ ಟೆನ್ಸ್. ದಟ್ ಇಸ್ ದ ಡಿಫರೆನ್ಸ್ ಅಷ್ಟೇ. ಓಕೆ, ಕ್ಲಿಯರ್ ವಿತ್ ದಟ್? ಫೈನ್. ಇವಾಗ ಮೇ, ಈ ವರ್ಡ್ ಎಲ್ಲಿ ಯೂಸ್ ಆಗುತ್ತೆ? ಸಿ, ಮೇ ಇಸ್ ಮೋರ್ ಫಾರ್ಮಲ್. ಮೇ ಐ, ಸೊ ಇದು ಬಂದು ತುಂಬಾ ಫಾರ್ಮಲ್ ಆಗಿರುತ್ತೆ ಎಲ್ಲಿ ಮೋಸ್ಟ್ಲಿ. ಫಾರ್ ಎಕ್ಸಾಂಪಲ್, ಮೇ ಐ ಕಮ್ ಇನ್ ಸರ್. ಇಟ್ ಮೇ ರೇನ್ ಟುಡೇ, ಪಾಸಿಬಿಲಿಟಿ ಆಗಿರ್ಬೋದು, ಇಲ್ಲ ಫಾರ್ಮಲ್ ಆಗಿರ್ಬೋದು. ಆಮೇಲೆ ಏನು, ವಿ ಈಟ್ ಸೋ ದ್ಯಾಟ್ ವಿ ಲಿವ್, ಇಟ್ಸ್ ಅ ಪರ್ಪಸ್. ಮೇ ಯು ಲಿವ್ ಲಾಂಗ್, ಸಿ ಯು ವಿಶ್ ಅದರ್ಸ್, ಮೇ ಗಾಡ್ ಬ್ಲೆಸ್ ಯು, ಮೇ ಯು ಲಿವ್ ಲಾಂಗ್, ಅದೆಲ್ಲ. ಆಮೇಲೆ ಮೇ ಐ ಸೀಕ್ ಯುವರ್ ಹೆಲ್ಪ್, ಇಟ್ ಈಸ್ ಅ ರಿಕ್ವೆಸ್ಟ್. ಮೇ ಐ ಸೀಕ್ ಯುವರ್ ಹೆಲ್ಪ್, ಏನದು? ಇಟ್ ಈಸ್ ಅ ರಿಕ್ವೆಸ್ಟ್. ಓಕೆ, ಕ್ಲಿಯರ್ ವಿತ್ ದ್ಯಾಟ್? ಫೈನ್. ನೆಕ್ಸ್ಟ್ ಒನ್ ಬಂದು ಮೈಟ್. ಸೊ ಮೈಟ್ ಸಹ ಇಟ್ ಇಸ್ ದ ಪಾಸ್ಟ್ ಫಾರ್ಮ್ ಆಫ್ ಏನು, ಮೇ. ಎಲ್ಲೆಲ್ಲಿ ಇದು ಯೂಸ್ ಆಗುತ್ತೆ? ರಿಕ್ವೆಸ್ಟ್ಗೆ, ಪಾಸಿಬಿಲಿಟಿಗೆ, ಪರ್ಮಿಷನ್ಗೆ, ವಿಶ್ಗೆ, ಪರ್ಪಸ್ಗೆಲ್ಲ ಏನಾಗುತ್ತೆ ಅಲ್ಲಿ ಮೈಟ್ ಅನ್ನೋ ವರ್ಡ್ ಯೂಸ್ ಆಗುತ್ತೆ. ಸಿ ಹಿಯರ್, ದ ಟಾರ್ಟಾಯ್ಸ್ ಸೆಡ್ ದಟ್ he might win the race. It is ಏನು, indirect speech. ಆಮೇಲೆ he asked the teacher whether he might come in. ಏನು ಇಲಿಯಾನು, it is an example for seeking permission ಅಲ್ವಾ? The captain said that we might play the match. ಇದು ಸಹ it is like grant of permission ಅಲ್ವಾ? ಅದ್ರ ಜೊತೆಗೆ ಇಲ್ಲಿ the teacher wished that I might live long. It is a wish. It is talking about ಏನು, wish. ಅದಾದ್ಮೇಲೆ might I borrow your book? It is a request. ಆಮೇಲೆ he ran fast that he might catch the train. It is a purpose. So ಈ ತರ ಒಂದು 2-3 ಎಕ್ಸಾಂಪಲ್ ನೋಡಿದ್ರೇನೆ ಸಾಕು. It will be similar with other sentences also. ಆಯ್ತಾ? Clear with that? Okay. So might ಮುಗಿಸ್ವಿ. That was all about your ಏನು, modal verbs. Modal verb very easy. It is auxiliary verb ಅಲ್ಲ, which is a modified form of helping verb. ಅದೇನು ಮಾಡ್ತದೆ? ಎಕ್ಸ್ಪ್ರೆಸ್ ಮಾಡ್ತದೆ ಎಬಿಲಿಟಿನ, ಲೈಕ್ಲಿಹುಡ್ನ, ಅದನ್ನೆಲ್ಲ ಅಷ್ಟೇ. ಇಟ್ ಇಸ್ ವೆರಿ ಸಿಂಪಲ್. ನೀವು ಲಿಸ್ಟ್ ಆಫ್ ಮಾಡಲ್ ವರ್ಬ್ಸ್ನ ನೆನ್ಪಿಟ್ಕೊಬೇಕು. ಯಾವ ಮಾಡಲ್ ವರ್ಬ್ಸ್ ಇದೆ ಅದು ಸ್ಲೈಡ್ ತೋರಿಸ್ದೆ ಅಲ್ಲ. ಆ್ಯಂಡ್ ಡೋಂಟ್ ವರಿ ಅಬೌಟ್ ದ ನೋಟ್ಸ್. ಈ ನೋಟ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಾವು. ಓಕೆ, ಎಲ್ಲಿ? ಟೆಲಿಗ್ರಾಮ್ ಚಾನಲಲ್ಲಿ. ಫೈನ್. ಆಮೇಲೆ ಅದ್ರ ಜೊತೆಗೆ ಇನ್ನೊಂದೇನು, ಸ್ಟಾರ್ಟಿಂಗ್ನಲ್ಲಿ ಆ 4 ರೂಲ್ಸ್ ಮಾಡಲ್ ವರ್ಬ್ ನೀವು ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೇಕಾದ್ರೆ ಆ 4 ರೂಲ್ಸ್ನ ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಸೊ ದ್ಯಾಟ್ ಯು ಶುಡ್ ನಾಟ್ ಗೋ ರಾಂಗ್ ವೆನ್ ಯು ಆರ್ ಪ್ರಾಕ್ಟಿಸಿಂಗ್ ದೋಸ್ ಕ್ವೆಶನ್ಸ್ ಆಲ್ಸೋ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಯ್ತಾ? ಒಂದ್ಸಲಿ ಇಮಿಡಿಯೇಟ್ ನೋಡ್ಬಿಡ್ಬೇಡಿ, ಆನ್ಸರ್ನ ಟ್ರೈ ಮಾಡಿ. ಆ ರೂಲ್ಸ್ನ ಸೈಡಲ್ಲಿ ಇಟ್ಕೊಳ್ಳಿ. ಬೇಕಾದ್ರೆ ಆ ರೂಲ್ಸ್ನ ಚೆನ್ನಾಗಿ ಕಲ್ತ್ಬಿಟ್ಟು ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ದೆನ್ ಯು ಚೆಕ್ ಫಾರ್ ಆನ್ಸರ್ಸ್. ಮಿಸ್ಟೇಕ್ಸ್ ಮಾಡಿದ್ರು ಪರವಾಗಿಲ್ಲ, ಇಟ್ಸ್ ಓಕೆ, ಇಟ್ಸ್ ಫೈನ್. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಬಂದು ಏನು, ಇಟ್ ಇಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಸಹ ಇಟ್ ಇಸ್ ವೆರಿ ವೆರಿ ಈಸಿ ಅಂತ ಹೇಳ್ಬೋದು ನಾನು. ಸಿ, ಇಟ್ ಇಸ್ ವೆರಿ ಸಿಂಪಲ್ ಆಲ್ಸೋ. ಸಬ್ಜೆಕ್ಟ್ ವರ್ಬ್ ಇಲ್ಲಿ ನಾನು ಏನು ಹೇಳಿದೆ, ನೀವು ಯಾವುದೇ ಸೆಂಟೆನ್ಸ್ ತಗೊಳ್ಳಿ, ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ ಆ್ಯಂಡ್ ಆಬ್ಜೆಕ್ಟ್ ಇರುತ್ತೆ. ಸೊ ಇವಾಗ ಈ ಸಬ್ಜೆಕ್ಟ್ ಮತ್ತೆ ವರ್ಬ್ ಬಂದು ಒಂದು ಸೆಂಟೆನ್ಸ್ ನಲ್ಲಿ ಇರ್ಬೇಕಂದ್ರೆ ಈ ಸಬ್ಜೆಕ್ಟ್ ಮತ್ತೆ ವರ್ಬ್ ಎರಡು ಬಂದು ಒಂದು ಅಗ್ರಿಮೆಂಟ್ ನ ಸೈನ್ ಮಾಡಿದೆ, ಒಂದು ಡಾಕ್ಯುಮೆಂಟ್ ನ ಸೈನ್ ಮಾಡಿದೆ.
ಆ ಡಾಕ್ಯುಮೆಂಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಸೆಟ್ ಆಫ್ ರೂಲ್ಸ್ ಇರತ್ತೆ. ಏನಪ್ಪ ರೂಲ್ಸ್ ಅಂತ ಅಂದ್ರೆ, ಇವಾಗ ಸಬ್ಜೆಕ್ಟ್ ಮತ್ತೆ ವರ್ಬ್ ಬಂದು ಒಂದು ಸೆಂಟೆನ್ಸ್ ನಲ್ಲಿ ಇರ್ಬೇಕಂದ್ರೆ, ಒಟ್ಟಿಗೆ ಇರ್ಬೇಕಂದ್ರೆ ಆ ರೂಲ್ಸ್ ನ ಫಾಲೋ ಮಾಡಬೇಕು. ದಟ್ ಇಸ್ ಯುವರ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸಿ ಸಿಂಪಲ್ ವರ್ಡ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ದಟ್ ವಾಟ್ ಇಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಲ್ ಅಬೌಟ್. ನಥಿಂಗ್ ಬಟ್ ಇಟ್ ಇಸ್ ಸೆಟ್ ಆಫ್ ರೂಲ್ಸ್. ಒಂದಷ್ಟು ರೂಲ್ಸ್ ಇದೆ. ಇವಾಗ ಸಬ್ಜೆಕ್ಟ್ ಮತ್ತೆ ವರ್ಬ್ ಬಂದು ಒಂದೇ ಸೆಂಟೆನ್ಸ್ ನಲ್ಲಿ ಇರ್ಬೇಕಂದ್ರೆ ಆ ರೂಲ್ಸ್ ನ ಫಾಲೋ ಮಾಡಲೇಬೇಕು. ಓಕೆ, ಇಲ್ಲೂ ಸಹ ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ರೂಲ್ಸ್. ಸೊ ಬೈ ನೌ ನಿಮ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅಲ್ಲ ವರ್ಬ್ ಅಂದ್ರೆ ಏನು ಅಂತ, ಅಲ್ವಾ? ಕ್ಲಿಯರ್ ವಿತ್ ದಾಟ್ ಅಲ್ವಾ? ಸೊ ಇವಾಗ ದ ಸಬ್ಜೆಕ್ಟ್ ವರ್ಬ್ ಅದೆರಡು ಇಫ್ ಇಟ್ ಮಸ್ಟ್ ವರ್ಕ್ ಟುಗೆದರ್, ಎರಡು ಒಂದೇ ಸೆಂಟೆನ್ಸ್ ನಲ್ಲಿ ಇರ್ಬೇಕಂದ್ರೆ ದೇ ಮಸ್ಟ್ ಅಗ್ರಿ ನಂಬರ್ ಆಫ್ ರೂಲ್ಸ್. ಆಯ್ತಾ? ಅಂಡ್ ಆಲ್ವೇಸ್ ರಿಮೆಂಬರ್ ಸ್ಟೂಡೆಂಟ್ಸ್, ಇದು ಸಬ್ಜೆಕ್ಟ್ and this is verb. ಆಯ್ತಾ? ಸೊ ಇವಾಗ ಸಬ್ಜೆಕ್ಟ್ ನಲ್ಲಿ ಏನೇನಿರುತ್ತೆ? ನೌನ್, ಪ್ರನೌನ್, ಅ ಪರ್ಸನ್ ಆರ್ ಥಿಂಗ್ ಪರ್ಫಾರ್ಮಿಂಗ್ ಆಕ್ಷನ್. ಸೊ ಇಂಡಿವಿಜುವಲ್ ಬಗ್ಗೆ ಮಾತಾಡುತ್ತೆ. ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಇಲ್ಲ ಥಿಂಗ್ ಆಗಿರ್ಬೋದು, ದಟ್ ಇಸ್ ಪರ್ಫಾರ್ಮಿಂಗ್ ಸಮ್ ಆಕ್ಷನ್. ಫಾರ್ ಎಕ್ಸಾಂಪಲ್ ಪೀಟರ್. ಸಿ ಪೀಟರ್ ರೀಡ್ಸ್ ಅ ಬುಕ್. ದ ಬುಕ್ ಇಸ್ ಫಾಲನ್. ಶಿ ಲಾಫ್ಡ್ ಲೌಡ್ಲಿ. ಇದೆಲ್ಲ ಬಂದೇನು? ದಟ್ ಇಸ್ ಸಬ್ಜೆಕ್ಟ್. ಪರ್ಸನ್, ಆಬ್ಜೆಕ್ಟ್, ನೌನ್, ಪ್ರೊನೌನ್ ಅದೆಲ್ಲ ಬಂದು ಏನು? ಇಟ್ ಇಸ್ ಸಬ್ಜೆಕ್ಟ್. ಸೊ ಆಗ ವರ್ಬ್ ಅಂದ್ರೆ ಏನು? ಇಟ್ ಇಸ್ ಆಕ್ಷನ್ ವರ್ಡ್ ಇನ್ ಅ ಸೆಂಟೆನ್ಸ್. ನೌ ಫಾರ್ ಎಕ್ಸಾಂಪಲ್, ದ ಕ್ಯಾಟ್ ಸ್ಯಾಟ್ ಬೈ ದ ವಿಂಡೋ. ಬೆಕ್ಕು ಆ ಕಿಟಕಿ ಹತ್ರ ಕುತ್ಕೊಳ್ತು. ದಟ್ ಇಸ್ ಆಕ್ಷನ್ ವರ್ಡ್. ಅದು ಆ ಕ್ಯಾಟ್ ಏನ್ ಮಾಡ್ತದೆ ಅಂತ ಹೇಳ್ತದೆ. ಇವಾಗ ಲೆಟ್ಸ್ ಸೇ ದ ಕ್ಯಾಟ್ ವಿಂಡೋ. ದ ಕ್ಯಾಟ್ ವಿಂಡೋ ಅಂದ್ರೆ ಆ ಕ್ಯಾಟ್ ಆ ವಿಂಡೋ ಹತ್ರ ಏನ್ ಮಾಡ್ತದೆ ಅಂತ ನಮ್ಗೇನ್ ಗೊತ್ತಾಗುತ್ತೆ? ನಮ್ಗೆ ಒಂದು ಆಕ್ಷನ್ ವರ್ಡ್ ಬೇಕಲ್ಲ. ವಾಟ್ ಇಸ್ ದಟ್ ಆಕ್ಷನ್ ವರ್ಡ್? ಇಟ್ ಇಸ್ ಯೋರ್ ವರ್ಬ್. ಸ್ಯಾಟ್. ಬರ್ಡ್ ಸಿಂಗ್ಸ್ ಅ ಚೆರಿ ಸಾಂಗ್ ಎವ್ರಿ ಮಾರ್ನಿಂಗ್. ಸೊ ಅದು ಆ ಆಕ್ಷನ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ದಟ್ ಇಸ್ ಯೋರ್ ವರ್ಬ್. ಡಿಫ್ರೆನ್ಸ್ ಅರ್ಥ ಆಯ್ತಲ್ಲ ಸಬ್ಜೆಕ್ಟ್ ಮತ್ತೆ ವರ್ಬ್ಗೆ ಏನ್ ಡಿಫ್ರೆನ್ಸ್ ಅಂತ? ಓಕೆ, ಕ್ಲಿಯರ್ ವಿತ್ ದಟ್? ಸೊ ಈಗ ಒನ್ ಬೈ ಒನ್ ರೂಲ್ಸ್ ನ ನೋಡೋಣ. ಆ ರೂಲ್ಸ್ ಗಳ ಜೊತೆಗೆ ಎಕ್ಸಾಂಪಲ್ಸ್ ಗಳನ್ನ ಸಹ ನೋಡೋಣ. ಈ ರೂಲ್ಸ್ ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಸೊ ಇಫ್ ದೇರ್ ಇಸ್ ಐದರ್ everyone or anybody, each etc in a sentence, the verb has to be followed by singular. ಕಾನ್ಸೆಪ್ಟ್ ಬಂದು ವೆರಿ ಸಿಂಪಲ್. ಏನ್ ಗೊತ್ತಾ? ಇವಾಗ ಸಬ್ಜೆಕ್ಟ್ ಅಂದ್ರೆ ಏನು ಮತ್ತೆ ವರ್ಬ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ಲ. ಇವಾಗ ಸಬ್ಜೆಕ್ಟ್ ಸಿಂಗ್ಯುಲರ್ ಅಂದ್ರೆ ಮತ್ತೆ ವರ್ಬ್ ಸಹ ಏನಾಗಿರುತ್ತೆ? ಸಿಂಗ್ಯುಲರ್ ಆಗಿರುತ್ತೆ. ದಟ್ ಇಸ್ ದ ಫಸ್ಟ್ ರೂಲ್. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವರ್ಬ್ ಸಹ ಸಿಂಗ್ಯುಲರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಚ್ ಸ್ಟೂಡೆಂಟ್. ಈಚ್ ಅಂದ್ರೆ ಲೈಕ್ ನಿಮ್ ಕ್ಲಾಸ್ ನಲ್ಲಿ ಈಚ್ ಸ್ಟೂಡೆಂಟ್ ಅಂದ್ರೆ ಪ್ರತಿ ಒಂದು ಸ್ಟೂಡೆಂಟ್. ಇಟ್ ಇಸ್ ಸಿಂಗ್ಯುಲರ್. ಸ್ಟೂಡೆಂಟ್ ಇಸ್ ಅ ಸಬ್ಜೆಕ್ಟ್. ಹ್ಯಾಸ್ ಅ ಲಾಕರ್. ಆಸ್ ಅ ಲಾಕರ್ ದಟ್ ಇಸ್ ಯೂಸ್ಡ್ ಫಾರ್ ಸಿಂಗ್ಯುಲರ್. ವರ್ಬ್ ಸಹ ಸಿಂಗ್ಯುಲರ್ ಇರುತ್ತೆ. ಐದರ್ ಆನ್ಸರ್ ಇಸ್ ಕರೆಕ್ಟ್. I don't know if anybody is in the office. So subject singular ಆಗಿದ್ರೆ verb ಸಹ singular ಆಗಿರುತ್ತೆ. That is your first rule. So second rule ಏನು ಅಂತ ನೋಡೋಣ. Two subjects combined by and takes plural verb. So see singular subject ಅಂದ್ರೆ singular verb. Okay, plural ಸಬ್ಜೆಕ್ಟ್ ಅಂದ್ರೆ ಏನು? ಪ್ಲೂರಲ್ ವರ್ಬ್. ಸಿಂಗುಲರ್ ಸಬ್ಜೆಕ್ಟ್ ಸಿಂಗುಲರ್ ವರ್ಬ್. ಪ್ಲೂರಲ್ ಸಬ್ಜೆಕ್ಟ್ ಪ್ಲೂರಲ್ ವರ್ಬ್. ದಟ್ ಇಸ್ ದ ರೂಲ್. ಸೆಕೆಂಡ್ ರೂಲ್. ಸಿ ರಹೀಮ್ ಅಂಡ್ ರಾಮ್ ಇಬ್ರು ಜನ ಇದ್ದಾರೆ. ಎರಡು ಸಬ್ಜೆಕ್ಟ್ ಇದೆ. ಆರ್ ವರ್ಕಿಂಗ್ ಇನ್ ಅ ಬ್ಯಾಂಕ್. ಪ್ಲೂರಲ್ ಸಬ್ಜೆಕ್ಟ್ ಪ್ಲೂರಲ್ ವರ್ಬ್. ಟೂ ಸಬ್ಜೆಕ್ಟ್ಸ್. ಸಿ two subjects combined by and but used as a singular unit has to be placed with a singular verb. For example, bread and butter. See bread and butter ಒಂದೇನೆ. ಅದಕ್ಕೆ ಇಲ್ಲಿ is her favorite meal. See bread separate butter separate ಅಲ್ಲ. bread butter ಅದು one dish. So it is one particular thing. So ಅವಾಗ is ಅನ್ನೋ word ಬರುತ್ತೆ. So like that you should be careful. Okay, clear with that? Fine.
ನೆಕ್ಸ್ಟ್, ಸೊ ಥರ್ಡ್ ರೂಲ್ ಏನಂದ್ರೆ ಅ ಲಾಟ್ ಪ್ಲಸ್ ಅದ್ರ ಜೊತೆಗೆ ಅನ್ಕೌಂಟೇಬಲ್. ಅನ್ಕೌಂಟೇಬಲ್ ನೌನ್ ಇತ್ತಂದ್ರೆ ಏನು ಸಿಂಗುಲರ್ ವರ್ಬ್ ಇರುತ್ತೆ. ಸೊ ಸಬ್ಜೆಕ್ಟ್ ಬಂದು ಇಫ್ ಇಟ್ ಇಸ್ ಅ ಲಾಟ್ ಪ್ಲಸ್ ಅನ್ಕೌಂಟೇಬಲ್ ನೌನ್ ಇತ್ತಂದ್ರೆ, ಫಾರ್ ಎಕ್ಸಾಂಪಲ್ ಲಾರ್ಡ್ ಆಫ್ ವಾಟರ್, ಲಾರ್ಡ್ ಆಫ್ ಸಿ ವಾಟರ್ ಡ್ರಾಪ್ಲೆಟ್ಸ್ ನೀವು ಕೌಂಟ್ ಮಾಡಕ್ಕಾಗಲ್ವಾ? ಇಲ್ಲ, ಹ್ಯಾಸ್ ಬೀನ್ ಸಪ್ಲೈಡ್. ಸೊ ಅ ಲಾಟ್ ಪ್ಲಸ್ ಅನ್ಕೌಂಟೇಬಲ್ ನೌನ್ ಇತ್ತಂದ್ರೆ, ನಥಿಂಗ್ ಬಟ್ ಸಬ್ಜೆಕ್ಟ್ ಇತ್ತಂದ್ರೆ ವರ್ಬ್ ಬಂದು ಇಟ್ ಇಸ್ ಸಿಂಗುಲರ್. ಅಂಡ್ ಅದ್ರ ಜೊತೆಗೆ ಅ ಲಾಟ್ ಪ್ಲಸ್ ಕೌಂಟೇಬಲ್ ನೌನ್ ಇತ್ತಂದ್ರೆ, ದೆನ್ ಪ್ಲೂರಲ್ ಬಂದು ವರ್ಬ್ ಬಂದು ಇಟ್ ಇಸ್ ಪ್ಲೂರಲ್. ಫಾರ್ ಎಕ್ಸಾಂಪಲ್ ಲಾರ್ಡ್ ಆಫ್ ಪೀಪಲ್ ಗ್ಯಾದರ್ಡ್ ಇನ್ ಮೈ ಹೌಸ್. ಮೇ ಬಿ ನಿಮ್ಮ ಮನೆಯಲ್ಲಿ ಪಾರ್ಟಿ ಕಂಡಕ್ಟ್ ಮಾಡ್ತಿದ್ರ, ಪಾರ್ಟಿ ಹೋಸ್ಟ್ ಮಾಡ್ತಿದ್ರ, ಎಷ್ಟೊಂದು ಜನ ಬರ್ತಾರೆ, ಬಟ್ ದೇ ಆರ್ ಕೌಂಟೇಬಲ್ ಅಲ್ವಾ? ಅ ಲಾಟ್ ಆಫ್ ಪೀಪಲ್ ಗ್ಯಾದರ್ಡ್ ಇನ್ ಮೈ ಹೌಸ್. ಸೊ ಈಗ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಇಫ್ ಜಾಸ್ತಿ ಜನ ಇದ್ದು ಇಫ್ ಇಟ್ ಇಸ್ ಅನ್ಕೌಂಟೇಬಲ್. ಆ ಲಾಟ್ ಪ್ಲಸ್ ಅನ್ಕೌಂಟೇಬಲ್ ಅಂದ್ರೆ ವರ್ಬ್ ಬಂದು ಏನು ಇಟ್ ಇಸ್ ಸಿಂಗ್ಯುಲರ್ ಇರುತ್ತೆ. ಇವಾಗ ಜಾಸ್ತಿ ಇರುತ್ತೆ ಬಟ್ ಇಟ್ ಇಸ್ ಕೌಂಟೇಬಲ್, ದೆನ್ ವರ್ಬ್ ಬಂದು ಪ್ಲೂರಲ್ ಇರುತ್ತೆ. ದಟ್ ಇಸ್ ದ ಥರ್ಡ್ ರೂಲ್. ಓಕೆ, ಕ್ಲಿಯರ್ ವಿತ್ ದಟ್? ಅಂಡ್ ಫೋರ್ತ್ ರೂಲ್, ಇಫ್ ಟೂ ಸಬ್ಜೆಕ್ಟ್ಸ್ ಆರ್ ಕಂಬೈನ್ಡ್ ವಿತ್ ಆಸ್ ವೆಲ್ ಆಸ್ ಇಲ್ಲ ಅಲಾಂಗ್ ವಿತ್ ಆಸ್, ಇವಾಗ ಎರಡು ವರ್ಡ್ ಬಂದು ಆಸ್ ಲಾಂಗ್ ಆಸ್ ಇಲ್ಲ ಅಲಾಂಗ್ ವಿತ್ ಅನ್ನೋ ವರ್ಡ್ ಇಂದ ಕಂಬೈನ್ ಆಗಿದ್ರೆ ದೆನ್ ವರ್ಬ್ ಬಂದು ಏನು ಇಟ್ ಇಸ್ ಅಕಾರ್ಡಿಂಗ್ ಟು ದ ಫಸ್ಟ್ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ದ ಬ್ರದರ್ಸ್ ಆಸ್ ವೆಲ್ ಆಸ್ ದರ್ ಸಿಸ್ಟರ್, ಇದೇನು ಇಟ್ ಇಸ್ ದ ಸಬ್ಜೆಕ್ಟ್ ಅಲ್ಲ, ಬ್ರದರ್ಸ್ ಇದೆ, ಸಿಸ್ಟರ್ ಇದೆ. ದೆನ್ ವರ್ಬ್ ಹೆಂಗ್ ಡಿಸೈಡ್ ಮಾಡ್ತೀರಾ ಅದು ಸಿಂಗುಲರ್ ಪ್ಲೂರಲ್ ಅಂತ? ದ ವರ್ಬ್ ಇಸ್ ಡಿಸೈಡೆಡ್ ಬೈ ದ ಫಸ್ಟ್ ಸಬ್ಜೆಕ್ಟ್. ದಿಸ್ ಇಸ್ ಫಸ್ಟ್ ಅಲ್ಲ ಅಂಡ್ ಇದು ಸೆಕೆಂಡ್ ಅಲ್ಲ. ಇನ್ ದಿಸ್ ಕೇಸ್, ಇನ್ ಕೇಸ್ ಎರಡು ವರ್ಡ್ ಬಂದು ಆಸ್ ವೆಲ್ ಆಸ್ ಇಲ್ಲ ಅಲಾಂಗ್ ವಿತ್ ಅನ್ನೋ ವರ್ಡ್ ಇಂದ ಕಂಬೈನ್ ಆಗಿದ್ರೆ that time verb is decided by the first subject, that is brothers. Nothing but verb ಬಂದು ಏನಿರುತ್ತೆ it will be plural are. Good. ಆಮೇಲೆ the brother as well as his sister, brother as well as sister. So ಇಲ್ಲಿ brother ಒಂದೇ ಇದೆ, so ಇಲ್ಲಿ singular is good at studies. That is your rule number 4. Easy ಇದೆಲ್ಲ. See, rule number 1 ಏನಿತ್ತು? Singular subject, singular verb. Rule number 2, plural subject, plural verb. Rule number 3, subject ಬಂದು ಜಾಸ್ತಿ ಇದೆ ಬಟ್ ಅನ್ಕೌಂಟೇಬಲ್ ಅಂತ ಆಯ್ತಂದ್ರೆ verb ಬಂದು ಅನ್ಕೌಂಟೇಬಲ್ ಆಯ್ತಂದ್ರೆ verb ಏನಿರುತ್ತೆ ಸಿಂಗುಲರ್ ಇರುತ್ತೆ. ಇನ್ ಕೇಸ್ ಅ ಲಾಟ್ ಇದ್ದು ಇಫ್ ಇಟ್ ಇಸ್ ಕೌಂಟೇಬಲ್ ಇದ್ರೆ ಸಬ್ಜೆಕ್ಟ್ ಬಂದು ಇಫ್ ಇಟ್ ಇಸ್ ಕೌಂಟೇಬಲ್ ದೆನ್ verb ಬಂದು ಪ್ಲೂರಲ್ ಇರುತ್ತೆ. ರೂಲ್ ನಂಬರ್ 4 ಏನು? ಇವಾಗ ಎರಡು ಸಬ್ಜೆಕ್ಟ್ ಇಫ್ ಇಟ್ ಇಸ್ ಕಂಬೈನ್ಡ್ ಬೈ ಆಸ್ ವೆಲ್ ಆಸ್ ಇಲ್ಲ ಅಲಾಂಗ್ ವಿತ್, ಆಸ್ ವೆಲ್ ಆಸ್ ಇಲ್ಲ ಅಲಾಂಗ್ ವಿತ್, ಆಸ್ ವೆಲ್ ಆಸ್ ಇಲ್ಲ ಅಲಾಂಗ್, ಈ ವರ್ಡ್ ಏನಾದ್ರು ಇತ್ತಂದ್ರೆ ದೆನ್ ಏನಾಗುತ್ತೆ ದ ವರ್ಬ್ ಇಸ್ ಡಿಸೈಡೆಡ್ ಬೈ ದ ಫಸ್ಟ್ ಸಬ್ಜೆಕ್ಟ್. ದ ನೇಚರ್ ಆಫ್ ವರ್ಬ್ ಇಸ್ ಡಿಸೈಡೆಡ್ ಬೈ ಫಸ್ಟ್ ಸಬ್ಜೆಕ್ಟ್. ಸಿ ಬ್ರದರ್ಸ್ ಇತ್ತು, ಸೊ ಇಲ್ಲಿ ವರ್ಬ್ ಪ್ಲೂರಲ್ ಇದೆ, ಇಲ್ಲಿ ಬ್ರದರ್ ಇದೆ, ಸೊ ಇಲ್ಲಿ ವರ್ಬ್ ಬಂದು ಸಿಂಗುಲರ್ ಇದೆ. ಓಕೆ, ಕ್ಲಿಯರ್ ವಿತ್ ದಟ್? ಫೈನ್. ರೂಲ್ ನಂಬರ್ 5 ಏನು? ದ ಸಬ್ಜೆಕ್ಟ್ ಕಂಬೈನ್ಡ್ ಬೈ ಐದರ್ ನೈದರ್. ಇವಾಗ ಸಬ್ಜೆಕ್ಟ್ ಬಂದು ಇನ್ ಕೇಸ್ ಐದರ್ ಇಲ್ಲ ನೈದರ್ ಅನ್ನೋ ವರ್ಡ್ ಇಂದ ಕಂಬೈನ್ ಆಗಿದ್ರೆ ದೆನ್ ವರ್ಬ್ ಇಸ್ ಅಕಾರ್ಡಿಂಗ್ ಟು ದ ಸೆಕೆಂಡ್ ಸಬ್ಜೆಕ್ಟ್. ಇವಾಗ ಫಾರ್ ಎಕ್ಸಾಂಪಲ್ ಐದರ್ ದ ಚಿಲ್ಡ್ರನ್ ಆರ್ ದರ್ ಮದರ್ ಗೋಸ್ ಟು ದ ಮೂವಿ. ಸೊ ಇಲ್ಲಿ second, children or their mother goes to the movie. Either the mother or her children go to the movie. So ಇಲ್ಲಿ ಏನು second subject decides the verb. That is your rule number 5. Okay, clear with that? Rule number 6 ಏನು? Noun which are plural in form but singular in meaning takes singular verb. For example, mathematics. Mathematics ಒಂದೇ ಸಬ್ಜೆಕ್ಟ್, ಕೇಳಿಸ್ಕೊಳಕ್ಕೆ ಹೆಂಗಿದೆ ಪ್ಲೂರಲ್ ತರ ಇದೆ ಮ್ಯಾಥಮ್ಯಾಟಿಕ್ಸ್, ಬಟ್ ಇಟ್ ಇಸ್ ಒಂದೇ ಸಬ್ಜೆಕ್ಟ್. ಸೊ ಇಟ್ ಇಸ್ ಅಲ್ಲಿ ವರ್ಬ್ ಯಾವ ತರ ಇರುತ್ತೆ ಸಿಂಗುಲರ್ ಇರುತ್ತೆ. ಸೇಮ್ 5 ಕಿಲೋಮೀಟರ್ಸ್ ಸಹ ಏನು ವರ್ಬ್ ಹೆಂಗಿರುತ್ತೆ ಸಿಂಗುಲರ್. ಕಿಲೋಮೀಟರ್ಸ್ ಇಟ್ ಇಸ್ ಮೆಜರಿಂಗ್ ಡಿಸ್ಟೆನ್ಸ್, ಸಿ ಅಲ್ಲೂ ಸಹ ಸಿಂಗುಲರ್ ಇರುತ್ತೆ. ಅಂಡ್ 7th ಒನ್ ಏನು? ಈಚ್ ಆಫ್ ಆರ್ ಒನ್ ಆಫ್, ಈಚ್ ಆಫ್ ಇಲ್ಲ ಒನ್ ಆಫ್, always takes, each of ಇಲ್ಲ one of ಬಂದಾಗ ಸಿಂಗುಲರ್ ವರ್ಬ್ ಇರೋದು. Each of the candidates gets a good chance to win the scholarship. And then 8th one ಏನು? May, a, will be.
ಮೇ ಅ ಬಂದಾಗ ವಿಲ್ ಬಿ ಫಾಲೋಡ್ ಬೈ ಸಿಂಗುಲರ್ ವರ್ಬ್. May a tale was good. May a man has tried. So these are the 8 rules of subject verb agreement. ಆ ರೂಲ್ಸ್ಗಳ ಜೊತೆಗೆ ಐ ಹ್ಯಾವ್ ಗಿವನ್ ಎಕ್ಸಾಂಪಲ್ಸ್ ಆಲ್ಸೋ. ಇಲ್ಲಿ ಆ ರೂಲ್ಸ್ಗಳ ಜೊತೆಗೆ ನಾನು ಎಕ್ಸಾಂಪಲ್ಸ್ ಸಹ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಸೊ ಇದುವರೆಗೂ ನಾವು ಏನೇನು ಕವರ್ ಮಾಡಿದ್ವಿ? ಇದು ಟೆನ್ಸಸ್ ಕವರ್ ಆಯ್ತು, ಮಾಡೆಲ್ ವರ್ಬ್ಸ್ ಕವರ್ ಆಯ್ತು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಬರೋ ಟಾಪಿಕ್ಸ್ ಗಳನ್ನೆಲ್ಲ ಪಾರ್ಟ್ 2 ನಲ್ಲಿ ಕವರ್ ಮಾಡ್ತಿದ್ದೇನೆ. ದಿಸ್ ಇಸ್ ಆಲ್ ಅಬೌಟ್ ಪಾರ್ಟ್ 1. ಓಕೆ ಸ್ಟೂಡೆಂಟ್ಸ್, ಸೊ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರು, ಈ ಸೆಷನ್ ಇಂದ ಏನೇ ಡೌಟ್ಸ್ ಇದ್ರು, ಫೀಲ್ ಫ್ರೀ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಕ್ಲಿಯರ್ ವಿತ್ ದಟ್? ಸೊ ಯಾ, ಅಂಡ್ ಹಾಗೆ ಇನ್ನ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ. ಅಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯಾ, ನೆಕ್ಸ್ಟ್ ಅಗೇನ್ ಈ ನೆಕ್ಸ್ಟ್ ಕಾನ್ಸೆಪ್ಟ್ಸ್ಗಳನ್ನ ಕಂಟಿನ್ಯೂ ಆಗುತ್ತೆ ಇನ್ ದಿಸ್ ಒನ್ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಆಲ್.